ವಿದ್ಯಾ ಸಂಪ್ರದಾಯ ಕರ್ತವ್ಯೋ ವಿಶೇಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸಂಯಮಿಂದು ಯಥಾಕೃತ ರೂಪಸ್ಯ ಆತ್ಮನಃ ಪ್ರತಿಪತ್ತಾಸ್ಮಿ ಇತಿ ಯಸ್ಯ ಏವಂ ವಿಧಃ ಸ್ಯಾತ್ ಭವೇತ್ ಅದ್ಧಾ ಸತ್ಯಂ ಏವಮಹಂ ಪ್ರೇತ್ಯ ಏವಂ ನ ಸ್ಯಾಂ ಇತಿ ನ ಚ ವಿಚಿಕಿತ್ಸಾ ಅಸ್ತಿ ಇತಿ ಏತಸ್ಮಿನ್ನರ್ಥೆ ಕೃತಫಲ ಸಂಬಂಧೆ ಸಹ ತಥೈವ ಈಶ್ವರ ಭಾವಂ ಪ್ರತಿಪದ್ಯತೆ ವಿದ್ವಾನ್ ಇತ್ಯೇತದಾಹ ಸ್ಮ ಉಕ್ತವಾನ್ ಕಿಲ ಶಾಂಡಿಲ್ಯೋ ನಾಮ ಋಷಿಃ ದುರಭ್ಯಾಸಃ ಆದರಾರ್ಥಃ ಹಾಲ ಯಥಾ ಕೃತು ಅಂದ್ರೆ ನಿಶ್ಚಯ ಯಾವ ರೀತಿ ನಿಶ್ಚಯ ಇರುತ್ತದೆಯೋ ಆತ್ಮನಃ ಪ್ರತಿಪತ್ತ ಆತ್ಮನಃ ಅಂದ್ರೆ ಯಾವ ಇದೋ ಇದೋ ವ್ಯಕ್ತಿ ಕರ್ಮಣಿ ಸೃಷ್ಟಿ ಆತ್ಮನನ್ನ ನಾನು ಪಡೆಯುವನಾಗಿರುತ್ತೇನೆ. ಪೂರ್ತಿ ಆಗಿರ್ಲಿಲ್ವಾ? ಪೂರ್ತಿ ಆಗಿರ್ಲಿಲ್ವಮ್ಮ? ಎಷ್ಟಾಗಿತ್ತು? ಓ ಸ್ವರಾಜ್ಯ ವಿಷಿಂಚಿತಿ ಏಷಮ ಆತ್ಮ ಏತದ್ ಬ್ರಹ್ಮ ಅಲ್ಲಿನ ಆಗ್ಬೇಕಾ? ತತ್ವಮಸಿ ಆತ್ಮೀವೇದಂ ಸರ್ವಂ ಇತಿ ಇಹ ಸ್ವರಾಜ್ಯ ವಿಷಿಂಚತಿ ಅಲ್ಲಿವರೆಗೂ ಮಾತಾಗಿತ್ತು ನೆನ್ನೆ ಅಲ್ವಾ? ಓಕೆ. ಇಲ್ಲಿ ಆತ್ಮಶಬ್ದದಿಂದ ಶುದ್ಧವಾದಂತ ಪ್ರತ್ಯೇಗಾತ್ಮ ಹೇಳ್ತಾ ಇಲ್ಲ, ಇಲ್ಲಿ ಈ ಉಪಾಸ್ಯವಾದ ಆತ್ಮನನ್ನೇ ಹೇಳ್ತಾ ಇದೆ. ಉಪಾಸ್ಯ ದೇವತೆಯನ್ನು ಆತ್ಮಶಬ್ದ ಕರೀತಾ ಇದೆಯೇ ಹೊರತು 6-7ನೇ ಅಧ್ಯಾಯ ಹೇಳ್ತಕ್ಕಂತಹ ನಿರ್ಗುಣವಾಗಿರುವ ಪರತತ್ವವನ್ನು ಹೇಳ್ತಾ ಇಲ್ಲ. ಸಗುಣವಾಗಿರುವ ಆತ್ಮನ ಬ್ರಹ್ಮನ್ ಹೇಳ್ತಾ ಇದೆ. ಮಮ ಇತಿ ಷಷ್ಠ್ಯಾಹ ಸಂಬಂಧಾರ್ಥ ಪ್ರತ್ಯಾಯಕತ್ವಾದ್ ಮಮ ಆತ್ಮ ಇವನು ನನ್ನ ಆತ್ಮನು ನನ್ನ ಅಂತ ಹೇಳಿ ಆ ಷಷ್ಠಿ ಭಕ್ತಿ ಸಂಬಂಧಾರ್ಥವನ್ನು ತಿಳಿಸ್ಕೊಡುತ್ತೆ. ನನ್ನ ಮನೆಯನ್ನು ನಿಮಗೆ ಸಂಬಂಧಪಟ್ಟದ್ದು, ನನ್ನ ಹಸುಗಳು, ನನ್ನ ಮೊಬೈಲು, ನನ್ನ ಪುಸ್ತಕ ಅನ್ನೋದು ಆ ಸಂಬಂಧ, ಆ ಷಷ್ಠಿ ಭಕ್ತಿ ಸಂಬಂಧಾರ್ಥವನ್ನು ಹೇಳುತ್ತೆ ಅಂತ. ಇಲ್ಲಿ ನನ್ನ ಆತ್ಮ ಅಂತ ಹೇಳಿ ಆ ಷಷ್ಠಿ ಭಕ್ತಿಯು ಸಂಬಂಧಾರ್ಥವನ್ನು ತಿಳಿಸಿಕೊಳ್ಳುವಂತಹದ್ದಾದ್ದರಿಂದ ಇಲ್ಲಿ ಪ್ರತ್ಯೇಕ ಆತ್ಮಶಬ್ದದಿಂದ ನಿರ್ಗುಣವಾದ ಪರಮಾರ್ಥವಾದ ವಸ್ತುತಂತ್ರವಾದ ಆತ್ಮ ಹೇಳ್ತಾ ಇಲ್ಲ. ಏತಂ ಅಭಿಸಂಭವಿತಾಸ್ಮಿ ಕರ್ಮಕರ್ತೃತ್ವ ನಿರ್ದೇಶಾತ್ ಏತಂ ಈತನನ್ನ ನಾನು ಸೇರುವವನಾಗಿದ್ದೇನೆ ಅಂತ ಹೇಳಿ ಕರ್ಮ ಯಾವುದಕ್ಕೆ ಸೇರ್ಕೊಳ್ಳೋದು ಅನ್ನೋ ಕ್ರಿಯೆಗೆ. ಅಭಿಸಂಭವಿತ ಅಂದ್ರೆ ಒಂದಾಗುವನಾಗಿದ್ದೇನೆ. ಕಂ ಏತಂ ಉಪಾಸ್ಯಂ ಆತ್ಮಾನಂ, ಈ ಉಪಾಸ್ಯನಾದ ಪರಮಾತ್ಮನನ್ನ ನಾನು ಸೇರುವವನಾಗಿದ್ದೇನೆ ಎಂದು ಹೇಳಿ ಕರ್ಮಕರ್ತೃ ನಾನು ಕರ್ತೃ ಅಸ್ಮಿ ಅನ್ನೋದು ಕರ್ತೃ, ಏತಮ್ಮದು ಕರ್ಮ. ಈ ಕರ್ಮಕರ್ತೃತ್ವ ನಿರ್ದೇಶ ಮಾಡ್ತಾ ಇರೋದ್ರಿಂದ ಇದು ಮುಖ್ಯವಾದಂತಹ ಆತ್ಮನಲ್ಲ. ಮುಖ್ಯವಾದ ಆತ್ಮನಾದ್ರೆ ಸಂಭವಿತಾಸ್ಮಿ ಇಲ್ಲ, ಆಲ್ರೆಡಿ ಸಂಭೂತ ಸೇರ್ಬಿಟ್ಟಿದ್ದೀನಿ. ಅಜ್ಞಾನದಿಂದ ಸೇರಿಲ್ಲ ಅಂತ ಅನ್ಕೊಂಡಿದ್ದೆ, ಅಜ್ಞಾನ ಬಿಟ್ಕೊಂಡ ಅದಲ್ಲೇ ಆಗಿನ ತಿಳ್ಕೊಳ್ತಾನೆ. ಪರಮಾರ್ಥ ಜ್ಞಾನಕ್ಕೂ ಅಂದ್ರೆ ನಿರ್ಗುಣವಾದ ಸ್ವರೂಪದ ಪರಿಚಯಕ್ಕೂ ಉಪಾಸ್ಯ ದೇವತೆಯ ಸಾಕ್ಷಾತ್ಕಾರಕ್ಕೂ ವ್ಯತ್ಯಾಸ ಇದೆ. ಉಪಾಸ್ಯ ದೇವತೆಯಲ್ಲಿ ಕರ್ತೃತಂತ್ರ, ಅದು ಉಪಾಸನೆಗೆ ಅಧೀನ. ಇದು ತತ್ವಜ್ಞಾನ ಇದೆ, ಬ್ರಹ್ಮಜ್ಞಾನ, ಅದು ವಸ್ತುತಂತ್ರ, ಅದು ಅನುಭವಾತ್ಮಕ. ಇಲ್ಲಿ ಈಗಲೇ ಅಜ್ಞಾನ ಬಿಟ್ಕೊಂಡು ಕಟ್ಕೊಂಡ್ಬಿಡೋದು. ವಾಚ್ ಕಟ್ಕೊಂಡೇ ಇರ್ತೀವಿ, ಎಲ್ಲಿ ಹೊಟ್ಟೆ ವಾಚ ಎಲ್ಲಿ ಹುಡ್ತಾ ಇರ್ತೀವಿ.
ಆಮೇಲೆ ಇಲ್ಲೇ ಇದೆಯಲ್ಲ ಅಂದ್ರೆ ಹಾ ಸಿಕ್ತು ಅಂತಾನೆ. ಸಿಕ್ತು ಅಂದ್ರೆ ಸಿಗದೆ ಇದ್ದೆ ಸಿಕ್ತೋ, ಸಿಕ್ಕಿದ್ದೆ ಸಿಕ್ತೋ? ಸಿಕ್ಕಿದ್ದೆ, ಅಜ್ಞಾನದಿಂದ ಇಲ್ಲ ಅಂತ ಅನ್ಕೊಂಡಿದ್ದ ಗೊತ್ತಿಲ್ಲ. ಹಾಗೆ ನನ್ನ ನಿಜ ಸ್ವರೂಪ ಕಳಕ ಹಾಕೊಂಡಿರ್ತೀನಿ, ಕಳಕ ಇಲ್ಲಿ ಹುಡ್ತಾ ಇರ್ತೀನಿ. ಆಮೇಲೆ ಇಲ್ಲೇ ಇದೆ ಕನಕ ಅಂತ ಅದೊಂದ್ಸಲ ಹಾಕೊಂಡು ಅವನಿಗೆ ಆತ್ಮಸಾತ್ ಭವತಿ ಅಂತ ನಮ್ದು ಸೇರೋಗ್ಬಿಡುತ್ತದು. ಭಾಷೆ ಆಗಲಿ, ಉಂಗುರ ಆಗಲಿ, ಕರ್ಮಕ ಆಗಲಿ, ತುಂಬಾ ದಿವಸ ಅದು ಇದಾಗ್ಬಿಟ್ರೆ ಅಜ್ಞಾನ, ಅವಿದ್ಯೆನೇ ಅಜ್ಞಾನ, ಗೊತ್ತಿಲ್ಲ ಅಂತ. ಅರಿವಿಲ್ಲದ ಜ್ಞಾನ ಅಂದ್ರೆ ಅರಿವು. ಸತ್ಯ ಅಂತ ಗೊತ್ತಾದ್ವಾಗ ಇಲ್ಲ ಸತ್ಯ ಅಂತ ಗೊತ್ತಾಗ್ತದೆ. ನಂಗೆ ಅರ್ಥ ಆಗಿಲ್ಲ. ಕನಕ ಹಾಕೊಂಡಿರ್ತೀನಿ, ಸತ್ಯ ಅಲ್ಲ, ಸತ್ಯ ಅಂತ ಗೊತ್ತಾಗುತ್ತಲ್ಲ ಇಲ್ಲ. ಸತ್ಯದಂತೆ ಇಲ್ಲ ಸತ್ಯ ಆಗಿದ್ರೆ ಮತ್ತೆ ಎರಡು ಸತ್ಯ ಹೆಂಗಾಗುತ್ತೆ, ಇದೊಂದು ಸತ್ಯ ಹೆಂಗಾಗುತ್ತೆ? ಆವಾಗ ಆ ಕಾಲಕ್ಕಾಗಿ ಜ್ಞಾನ ಆಗ ಅದು ಅಜ್ಞಾನ, ಮಿಥ್ಯಾ ಜ್ಞಾನ, ಭ್ರಾಂತಿ ಜ್ಞಾನ. ಭ್ರಾಂತಿ ಜ್ಞಾನ ಸತ್ಯ ಅನ್ಬಾರ್ದು. ಅಜ್ಞಾನ, ಭ್ರಾಂತಿ ಜ್ಞಾನ, ವಿಪರೀತ ಜ್ಞಾನ, ಮಿಥ್ಯಾ ಜ್ಞಾನ. ಹಗ್ಗದ ಹಾವು ಸತ್ಯ ಸತ್ಯನ? ಸತ್ಯ ಸತ್ಯದಂತೆ ತೋರುತ್ತೆ. ಸತ್ಯಕ್ಕೆ ನಿಮ್ಗೆ ಲಕ್ಷಣ ಗೊತ್ತಿಲ್ಲ. ಸತ್ಯವಾದ್ರೂ ಹೋಗೋ ಸತ್ಯವಾಗಲ್ಲ. ನಿನ್ ಸತ್ಯ ಡೆಫಿನೇಷನ್ ತಿಳ್ಕೊ. ಸತ್ಯಕ್ಕೆ ಡೆಫಿನೇಷನ್ ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ನವ್ಯ ಬೀಜರತಿ ತತ್ ಸತ್ಯಂ. ಯಾವ ವಸ್ತು ಯಾವ ರೂಪದಿಂದ ಹೇಗಿದೆ ಅಂತ ಗೊತ್ತಾಗುತ್ತೋ ಅದನ್ನ ಎಂದಿಗೂ ಚೇಂಜ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಸತ್ಯ. ಚೇಂಜ್ ಆಯ್ತು ಅಂದ್ರೆ ಅದು ಅನೃತ. ಒಂದು ಹಾವು ತಂದ್ಕೊಂಡಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಹಗ್ಗ ಗೊತ್ತಾಯ್ತು ಅಂದ್ರೆ ಹಾವು ಅನೃತ ಅಷ್ಟೇ. ಆ ಕಾಲಕ್ಕೆ ಸತ್ಯ, ಆ ಕಾಲಕ್ಕೆ ಎಷ್ಟು ಸತ್ಯ ಅದು? ಅನೇಕ ಸತ್ಯ ಇಲ್ಲ, ಸತ್ಯ ಒಂದೇ. ಸತ್ಯಕ್ಕೆ ಕಾಂಪ್ರಮೈಸು ಇಲ್ಲ, ಸತ್ಯಕ್ಕೆ ಅನೇಕತ್ವವೂ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ ಸತ್ಯಕ್ಕೆ. ಸತ್ಯ ಯಾವಾಗ್ಲೂ ಏಕರೂಪ, ಸತ್ಯ ತನ್ನನ್ನು ಬಿಟ್ಕೊಳ್ಳಲ್ಲ. ರಾಮಾನುಜ ಆತರ ಹೇಳ್ತಾರೆ. ರಾಮಾನುಜಾಚಾರ್ಯರು ಅನೃತ ಅನ್ನೋದು ಇಲ್ವೇ ಇಲ್ಲ ಅಂತಾರೆ. ಅನುರಚನೆ ಅವರು ಇವರು ವ್ಯಾಖ್ಯಾನಕರು ಋಷಿ ಹೇಳ್ತಾರೆ. ಅವ್ರು ಎಲ್ಲರೂ ತತ್ಕಾಲಕ್ಕೆ ಸತ್ಯವೇ ಅಂತಾರೆ. ಕನಸಲ್ಲಿ ಕೂಡ ಸತ್ಯ ಅನ್ಕೊಂಡೆ, ಸತ್ಯ ಅನ್ಕೊಳ್ಳೋದು ಬೇರೆ, ಅನ್ಸಿಲ್ದೇ ಇರೋದು ಗೊತ್ತಿಲ್ಲದೆ ಇರೋದು ಅನ್ಸಿಲ್ಲ. ಅಜ್ಞಾನದಿಂದ ಯಾವಾಗ ಬಾಧಿತವಾಯ್ತೋ ಅವಾಗ ಆ ಕಾಲದ ಅದು ಇಲ್ಲ ಅಂತ ಅರ್ಥ. ಇಲ್ಲ ನಿಶ್ಚಯ ಸುಳ್ಳ ಮಾಯಾ ಮಾತು ನಿನ್ನ ಯಾಕೆ ಹೇಳ್ದು ಕೊಡ್ಬೋದ್ರ? ರಿಯಾಲಿಟಿ ಕಷ್ಟ ಅಂತಾನೆ, ಸುಳ್ಳು ನಿಜ ಈಸಿ ಅಂತಾನೆ. ಏನ್ ಹೇಳ ಯಾವತ್ತುಗಳ ಸತ್ಯಕ್ಕೆ ಯಾವ ಒಂದು ಸತ್ಯ ಅನ್ಕೊಂಡ್ರೆ ಭ್ರಮೆ. ಎಚ್ಚರ ಸತ್ಯ ಅನ್ಕೊಂಡಿದೀವಿ, ಅದು ಭ್ರಮೆ. ಅವ್ರು ರಾಮಾಜ್ ಹಾಗೆ ಹೇಳ್ತಾರೆ, ಅನೃತ ಒಂದು ಇಲ್ಲೇ ಇಲ್ಲ ಅಂತಾರೆ. ನಾ ಹಾಗಂದ್ಬಿಟ್ರೆ ಡಿಕ್ಷನರಿ ತಪ್ಪಾಗುತ್ತೆ. ಅನೃತಮ ಅನ್ನೋ ಪದಕ್ಕೆ ಅರ್ಥ ಇಲ್ಲದಾಗುತ್ತೆ. ಅವಾಗ ಅನೃತ ಅನ್ನೋ ಪದವೇ ಇದಾಗ್ಬಿಡುತ್ತೆ, ಅದು ಸರಿಯಲ್ಲ. ಸತ್ಯಾನೃತ ವಿಭಾಗ ಲೋಕದ ಪ್ರಸಿದ್ಧವಾಗಿದೆ. ಲೋಕ ಪ್ರಸಿದ್ಧವಾದ ಸತ್ಯಾನೃತ ವಿಭಾಗವನ್ನ ಶಾಸ್ತ್ರ ಅಕ್ಸೆಪ್ಟ್ ಮಾಡ್ಕೊಂಡು ಪರಮಾರ್ಥ ತಿಳಿಸ್ಕೊಡ್ತಾ ಇದೆ. ನೀವು ಏನು ಇದನ್ನ ಸತ್ಯ ಅನ್ಕೊಂಡಿದ್ದೀರಾ, ಈ ಪ್ರಪಂಚವನ್ನಾಗ್ಲಿ ದೇಹಾದಿಗಳನ್ನಾಗ್ಲಿ ವಿಚಾರ ಮಾಡಿದೆಯೇ ನೀವು ಒಪ್ಕೊಂಡಿರೋದು ಅದಂಶನ್. ಇದು ಅದಂಶನ್ ಬೇರೆ, ಬೇರೆ ಇದು ಬೇರೆ. ಸತ್ಯ ಅದಲ್ಲ, ಅದು ಅನ್ಕೊಂಡಿರೋದು. ಕನಸಲ್ಲಿ ಒಂದಿನ ಹಾಕಿದ ಕನಸಿನ ದಿನ ಆಗಲ್ಲ, ದಿನದಲ್ಲಿ ಕೆಲಸ ಆಗುತ್ತೆ ಅಂದ್ರೆ ಈಗ ಭ್ರಾಂತಿ ಬರುತ್ತೆ. ದಿನದಲ್ಲಿ ಕೆಲಸ ಆಗೋದಲ್ಲ ಅಂತ ಗೊತ್ತಾಗ್ಬಿಟ್ಟು ಯಾವಾಗ ಆಗಲ್ಲ, ಯಾವಾಗ ಕಾಲ ಅವಸ್ಥೆ ಒಳಗಿದೆ. ಕನಸು ತೋರಕ್ ತೋರುತ್ತೆ, ಎಚ್ಚರ ಯಾವಾಗ ತೋರುತ್ತೆ? ಸೂರ್ಯ ರಾತ್ರಿ ಎಚ್ಚರ ಎಚ್ಚರ, ರಾತ್ರಿ ಎಚ್ಚರ, ಸೂರ್ಯ ಎಚ್ಚರ ಅಲ್ಲ ಅಂತ ಏನಪ್ಪ. ರಾತ್ರಿ 9 ಗಂಟೆಗೆ ಎಚ್ಚರ ಅಂತ ಅಂತಾರೆ. ರಾತ್ರಿ ಇಲ್ಲ ಕಣೋ, ಕೈಕಾಯಿ ಎದ್ದ, ಅದು ಯಾರೋ ಬಂದು ಎಬ್ಸಿದ್ ಮಾಡ್ತಾ ಇದ್ರು. ರಾತ್ರಿ 2 ಗಂಟೆಗೆ ಯಾರೋ ಸೀರಿಯಸ್ ಬಂದಿದ್ದು, ಅದು ಎಚ್ಚರ ಅಲ್ಲ ಅಂತಾನ? ನಿಂಗೆ ಅವಸ್ಥೆಯನ್ನು ಏನಂತ ಗೊತ್ತಾಗಿಲ್ಲ. ಆ ಅವಸ್ಥೆ ದೇಶ ಕಾಲ ಒಳಗಿದೆ. ಏನ್ ಹೇಳೋ, ದೇಶ ಕಾಲ ಟೈಮು ಜಾಗ, ಅದಾದ್ಮೇಲೆ ಅವಸ್ಥೆಯಿಂದ ಕಾಲ ದೇಶ ಬರುತ್ತೆ. ಪಾಠ ಭಾಷೆ ಭಾಗ 256 ಎಚ್ಚರ ಹೋಗಿನ ನಿನ್ನೆ ಇವತ್ತು ನಾಳೆ, ಕನಸುಗಳು ನಿನ್ನೆ ಇವತ್ತು ನಾಳೆ ಇರುತ್ತೆ.
ಅದು ಒಂದೇ ಎರಡು ಆಗುತ್ತೆ. ಯಾಕೆ ಒಂದೇ ಆಗ್ಬೇಕು? ಎಚ್ಚರದಲ್ಲಿ ಇವತ್ತಾಗಿ ನಾಳೆ ವರ್ಷ ಆಗುತ್ತೆ, ನಾಡಿದ್ದಾಗಿ ನಾಳೆ ಆಚರಣೆ. ಅದು ಎಚ್ಚರಾಗಿ ಇವತ್ತು ನಾಳೆ ಆಯ್ತು ಒಂದೇ ಆಯ್ತು ಅನ್ಸುತ್ತೆ. ಅಲ್ಲಿ ಎಲ್ಲೂ ಕನಸಿನಲ್ಲೂ ಮದುವೆ ಮಾಡ್ಕೊಂಡ ಮಕ್ಕಳ ತುಂಬಾ ದಿವಸ ಕನಸಾದ್ರೆ ಅಲ್ಲೂ ಹೆಚ್ಚು ನಾಳೆ ಇದ್ದೇ ಇರುತ್ತೆ. ಎಚ್ಚರಿಟ್ಟು ಕನಸಿನಷ್ಟು ಎಚ್ಚರ ಇರಲ್ಲ, ಕನಸಿನಷ್ಟು ಎಚ್ಚರ ಇರುತ್ತೆ. ಎಚ್ಚರ ಬರೋದೇ ಇಲ್ಲ, ಕನಸಲ್ಲಿ ಎಚ್ಚರ ಬರೋದೇ ಇಲ್ಲ. ಎಚ್ಚರಲ್ಲೂ ಕನಸು ಬರಲ್ಲ. ಕನಸು ಹೇಳ್ತೀವಿ, ಕನಸಲ್ಲಿ ಅಲ್ಲಿ ನೀ ಹೆಸರು ಕೊಟ್ಟಿದ್ಯಾ ಕನಸು ಅಂತ. ಕನಸಿನ ಅನುಭವ ಆಗಿಲ್ಲ, ಅನುಭವ ಆಗಿದ್ದು ಕನಸಿನ ಅನುಭವ ಆಯ್ತಾನ. ಅನುಭವ ಆಗಿದ್ದು ಹೇಗೆ ಅನುಭವ ಆಯ್ತು? ಎಚ್ಚರದ ಅನುಭವ ಆಗಿತ್ತು. ನೀ ಕನಸು ಅಂತ ನಾಮಕರಣ ಮಾಡ್ತಿದ್ಯಾ ಎಚ್ಚರದ ಅಭಿಮಾನದಿಂದ. ಅದು ನಾಮಕರಣ ಮಾಡಿದ್ ಮಾತ್ರ ಕನಸ ಬಿಡ್ತಾನಬ್ಬ. ನೀವು ಅನುಭವ ಬಲವೋ ನೋಡು, ಅನುಭವ ಬಲವೋ ನನ್ ಬಲವೋ? ಅನುಭವ ಹೇಗಿಂದ ಅನುಭವ ಆಯ್ತು? ಸತ್ಯ ಎಚ್ಚರ ಅಂತ ಅನುಭವ ಆಯ್ತು. ಅದ್ನ್ಯಾಕೆ ಕನಸು ತಂದೆ ನೀನು ಇಲ್ಲಿ? ಇಲ್ಲಿಂದ ಇಲ್ಲಿ ಈ ಎಚ್ಚರ ಬುದ್ಧಿ ಮಾಡ್ತಾರೆ ಮೋಸ. ಎಚ್ಚರ ಬುದ್ಧಿ ಮಾಡ್ತಾರೆ ಮೋಸ, ನಂಬ್ಕೋಬಾರ್ದು. ಅನುಭವದಲ್ಲಿ ಹೇಗೆ ಅನುಭವ ಆಯ್ತು ನೋಡ್ಬಾ. ತತ್ತತ್ ಕಾಲದಲ್ಲಿ ಎರಡು ಎಚ್ಚರ ಅಂತ ಅನುಭವ ಆಗೋದು. ಕನಸಿನ ಕಾಲದಲ್ಲಿ ಅದು ಎಚ್ಚರ ಅಂತ ಅನುಭವ ಆಗುತ್ತೆ, ಅದು ಕನಸು ಅನುಭವ ಆಗಲ್ಲ. ಇದನ್ನ ಇಲ್ಲಿ ಬಂದು ಕನಸು ನಾಮಕರಣ ಮಾಡ್ತಿದ್ದಾನೆ, ಈ ಎಚ್ಚರ ಬುದ್ಧಿ ಮಾಡ್ತಿರೋ ಮೋಸ. ಇದನ್ನ ನಂಬ್ಕೋಬಾರ್ದು. ಇದು ಅಲ್ಲಿದ್ದಾಗಿಲ್ಲ, ಅದು ಇಲ್ಲಿದ್ದಾಗಿಲ್ಲ. ಆತ್ಮನು ಎರಡರಲ್ಲೂ ಸಮಾನವಾಗಿದ್ದಾನೆ. ಆತ್ಮನೇ ಎರಡಾಗಿ ತೋರ್ತಿದ್ದಾರೆ. ಆತ್ಮೊಬ್ಬನೇ ಸತ್ಯ, ಎರಡು ಕನಸು. ಸ್ವಪ್ನ ಜಾಗರಿತ ಸ್ಥಾನೆ ಏಕಮಾಹಂ ಮನುಷ್ಯನ ಎರಡು ಕನಸು ಅಂತಾರೆ ಜ್ಞಾನಿಗಳು. ಎರಡು ಬಂದು ಹೋಗಿ ಮಾಡುತ್ತೆ, ಎರಡು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ, ಎರಡು ತತ್ಕಾಲಕ್ಕೆ ಎಚ್ಚರವಾಗಿ ತೋರುತ್ತೆ. ನಿಜವಾಗಿ ಹೇಳೋದು ಅಂದ್ರೆ ಎಚ್ಚರ ಆಗಿಲ್ಲ ನಮಗೆ. ಎಚ್ಚರ ಯಾವಾಗ ಆಗುತ್ತೆ? ಅನಾದಿಮಾಯ ಸುಪ್ತೋ ಅಜಂ ಅನಿಜಂ ಅಸು, ಅದನ್ನ ಕಂಡ್ಕೊಂಡಾಗ ಎಚ್ಚರ ಆಗುತ್ತೆ. ಅಲ್ಲಿವರೆಗೂ ಎಚ್ಚರ ಅಲ್ಲ. ಕನಸಿನ ಸಾಲುಗಳು, ಅದು ಎಚ್ಚರದ ಸಾಲುಗಳು. ನಿಮ್ಗೆ ಒಂದ್ ಚಟ ಇದೆ ಬುದ್ಧಿಗೆ. ಪ್ರತಿಯೊಂದು ಅವಸ್ಥೆಯು ತತ್ತತ್ ಕಾಲಕ್ಕೆ ಎಚ್ಚರ ಅಂತ ತೋರಿಸ್. ಇವಾಗ ಕನಸೊಳಗೆ ಓಡಾಡ್ತೀವಿ, ಶ್ರಮ ಮಾಡ್ಕೊಂಡು ಮಲ್ಕೊಂಡಿರ್ಬೇಕು ಕನಸಲ್ಲಿ. ಅದು ಇನ್ನೊಂದು ಕನಸಾಗುತ್ತೆ, ಕನಸೊಳಗೆ ಇನ್ನೊಂದು ಕನಸಾಗುತ್ತೆ ಗೊತ್ತಾ? ಗಮನಿಸಿಲ್ಲ ನೀನು? ಎಷ್ಟೋ ಸಲ ಆಗುತ್ತೆ. ಕನಸಿನಲ್ಲೂ ಆಟ ಆಡಿಯೋ ಓಡಾಡ್ಕೊಂಡು ಸುಮ್ಮನೆ ಮಾಡಿ ಸುಸ್ತಾಗಿ ಅಲ್ಲಿ ಮಲ್ಕೊಂಡ್ಬಿಡ್ತೀವಿ. ಅಲ್ಲಿ ಮಲ್ಕೊಂಡ್ರೆ ಅಲ್ಲಿ ಇನ್ನೊಂದು ಕನಸಾಗುತ್ತೆ, ಕನಸೊಳಗೆ ಕನಸಾಗುತ್ತೆ. ಆ ಕನಸಿನಲ್ಲೂ ಅದು ಎಚ್ಚರ ಅಂತ ತತ್ಕಾಲ ಅಭಿಮಾನ ಇರುತ್ತೆ. ಬುದ್ಧಿ ಪ್ರತಿಯೊಂದು ಅವಸ್ಥೆಯನ್ನು ತತ್ಕಾಲದಲ್ಲಿ ಎಚ್ಚರ ಅಂತ ವ್ಯವಹಾರ ಮಾಡುತ್ತೆ. ಇನ್ನೊಂದು ಕೋಳಿಸ್ಕೊಂಡು ಇನ್ನೊಂದು ಮುಂದೆ ಅದನ್ನ ಕನಸು ಅಂತ ನಾಮಕರಣ ಮಾಡುತ್ತೆ. ಆದ್ರೆ ನಿಜವಾಗಿ ಕನಸು, ಇದು ಕನಸು ಅಂತ ಆ ಕಾಲಕ್ಕೆ ಬೆಟ್ಟಿಟ್ಟು ತೋರಿಸುವಂತ ಅವಸ್ಥೆ ಇಲ್ಲ. ಆ ಕಾಲಕ್ಕೆ ಕನಸು ಇಸ್ಕೊಟ್ಟು ಸುಳ್ಳು ಅಂತಾನೆ. ಕನಸು ಸುಳ್ಳು, ಕನಸು ಅಂದ್ರೆ ನಾವು ಸುಳ್ಳು ಅಂತೀವಿ. ಸುಳ್ಳು ಅಂತ ಅನುಭವ ಆಗಿ ನಿಜ ಅಂತ ಅನುಭವಿಸಿ ಸುಳ್ಳು ಅಂತ ಜ್ಞಾಪಿಸ್ಕೊಂಡು ಸುಳ್ಳಾಗುತ್ತೋ, ಅನುಭವಿಸಿದ ಸುಳ್ಳಾಗುತ್ತಾ? ಬೆಳಗ್ಗೆ ನೀವು ಉಪ್ಪಿಟ್ಟು ತಿನ್ಕೊಂಡ್ ಬಂದಿರ್ತೀರ, ಇಲ್ಲಿ ಬಂದು ದೋಸೆ ತಿಂದೆ ಜ್ಞಾಪಿಸ್ಕೊಳ್ತೀರ. ದೋಸೆ ತಿಂದೆ ಜ್ಞಾಪಕ ಸುಳ್ಳಾಗುತ್ತಾ? ಉಪ್ಪಿಟ್ಟು ತಿಂದ ಸುಳ್ಳಾಗುತ್ತಾ? ಉಪ್ಪಿಟ್ಟು ತಿನ್ಕೊಂಡ್ ಬಂದು ನಾ ದೋಸೆ ತಿಂದೆ ಜ್ಞಾಪಿಸ್ಕೊಂಡು ಸುಳ್ಳಾಗುತ್ತಾ? ಉಪ್ಪಿಟ್ಟು ತಿಂದಿದ್ದು ಸುಳ್ಳಾಗುತ್ತೆ ಹೇಳಿ? ಸುಳ್ಳ ಏನಮ್ಮ? ಉಪ್ಪಿಟ್ಟು ತಿಂದಿದ್ದು ಅನುಭವ, ದೋಸೆ ಜ್ಞಾಪಿಸ್ಕೊಂಡದ್ದು ಇದು ಸಿಂಪಲ್. ಇಷ್ಟು ಗೊತ್ತಾಗಲ್ಲ ನಿಮ್ಗೆ. ಬೀಗಕ್ಕೆ ಅಲ್ಲಿ ಇಟ್ಟಿರ್ತೀರಾ, ಅಲ್ಲಿ ಇಟ್ಟಿದ್ದೇನು ಜ್ಞಾಪಿಸ್ಕೊಳ್ತೀರಾ? ಅಲ್ಲಿ ಇಟ್ಟಿದ್ದೇನು ಆದ್ರೆ ಅಲ್ಲಿ ಇಟ್ಟಿದ್ದು ಅಲ್ಲಿ ನಿಮ್ಗೆ ಅಲ್ಲಿ ಸಿಗತ್ತೆ. ಆಮೇಲೆ ಅಲ್ಲಿ ಇಟ್ಟಿದ್ ಜ್ಞಾಪಿಸ್ಕೊಂಡು ಸುಳ್ಳು, ಅಲ್ಲಿ ಇಟ್ಟಿದ್ ಸುಳ್ಳು. ಓ ಏನ್ಮ ನೀವು ಇಷ್ಟೆಲ್ಲ ಓದಿ ಮಾಡಿ ಚಿಕ್ಕ ಮಕ್ಳಿಗೆ LKG UKG ಹೇಳ್ಬೇಕಲ್ಲಮ್ಮ ನಿಮ್ಗೆ. ಅನುಭವ ರಾಜ ಪ್ರಮಾಣದಲ್ಲಿ, ಸ್ಮರಣೆ ಅನುಭವ ಪಾದೋಪಜೀವಿ. ಅದರ ಪಾದವನ್ನು ಉಪಜೀವಿಸ್ಕೊಂಡು ಬದುಕೊಂಡಿದ್ದಾರೆ. ಸ್ಮರಣೆಗೆ ಯಾಕ ಎಷ್ಟು ಅಲ್ಲ, ಅನುಭವವನ್ನು ನೋಡ್ಕೊಂಡು ಬರಲ್ಲ ಅಂತ ಅರ್ಥ ಆಯ್ತು. ನಿಮ್ಗೆ ಲೋಕದಲ್ಲೇ ಗೊತ್ತಾಗುತ್ತೆ. ಇವಾಗ ನೀನು ಲೋಕದಲ್ಲಿ ಸ್ಕೂಟರ್ ಕೀನ್ ಎಲ್ಲೋ ಇಟ್ಟಿರ್ತೀಯ, ಎಲ್ಲೋ ಇಟ್ಟಿದ್ದೀನಿ ಜ್ಞಾಪಿಸ್ಕೊಂಡು ಹುಡುಕ್ತಾ ಇರ್ತೀಯ. ನಿಮ್ಗೆ ಏನ್ ಮಾಡಿ ಸಿಗೋದೇ ಇಲ್ಲ. ಯಾಕೆ ಎಲ್ಲೋ ಹುಡುಕಿ ಸಿಕ್ಬಿಡುತ್ತಾ? ಇಲ್ಲಿಟ್ಟು ಜ್ಞಾಪಕ ಎಷ್ಟು ವಾದ ಮಾಡಿದ್ರು ಆಮೇಲೆ ಅಲ್ಲಿಟ್ಟು ಸಿಕ್ಬಿಡುತ್ತೆ. ಅವಾಗ ಅಲ್ಲಿಟ್ಟಿದ್ ನೆನಪು ಸುಳ್ಳು, ಇಲ್ಲಿಟ್ಟಿದ್ ಅನುಭವ ಸುಳ್ಳು. ಬೇರೆ ಕಡೆ ಇಟ್ಟಿದ್ದೀವಿ ನೆನಪು ಸುಳ್ಳು. ಎಲ್ಲಿಟ್ಟಿದ್ಯೋ ಆಗ ತತ್ಕಾಲದಲ್ಲಿ ಏನ್ ಅನುಭವ ಶಬ್ದ ಬರ್ಸಿಲ್ವಾ? ಅನುಭವ ಶಬ್ದ ಕರ್ಸ ಏನೋ ಅಲ್ಲಪ್ಪ. ಅನುಭವ ಅಂದ್ರೆ ತತ್ಕಾಲದಲ್ಲಿ ಆಗುವ ಒಂದು ಅವಗತಿ, ನಿಶ್ಚಯ ಜ್ಞಾನ. ಈಗ ಫ್ಯಾನು ಆ ಅನುಭವ ಆಗ್ತಾ ಇದೆ, ಆ ಸತ್ಯ ಅಂತೀವಿ. ಇನ್ಯಾವ್ದು ಆ ಕುರ್ಚಿನ ಫ್ಯಾನು ಅಂತ ಹೇಳಿ ಅನ್ಕೊಂಡ್ರೆ ಅದು ತಪ್ಪು ಹೇಳಿಕೆ. ಇದು ಕನಸಿನಲ್ಲೂ ಹಗ್ಗದ ಹಾವು ಸುಳ್ಳ ತತ್ಕಾಲದಲ್ಲಿ. ನೀ ಸತ್ಯ ಅಂತ ಅನುಭವಿಸಿದ್ನಿ, ಎಚ್ಚರ ಸುಳ್ಳು ಅಂತ ಕನಸು ಕೊಡ್ತಿದ್ಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ?
ಈ ಎಚ್ಚರ ಕನಸಿದ್ದ ಬಿಟ್ಟು ಹೋಗುತ್ತಾ? ಕನಸಿದ್ದಾಗ ಎಚ್ಚರ ಇರುತ್ತನ? ಜಾಸ್ತಿ ಹೊತ್ತು ಬರಲ್ಲ, ಎಚ್ಚರ ಜಾಸ್ತಿ. ಜಾಸ್ತಿ ಹೊತ್ತು ಯಾವ ಹೊತ್ತಲ್ಲಿ ಕನಸಾಗತ್ತೆ? ಅದು ನೋಡು, ಈ ಎಚ್ಚರದ ಹೊತ್ತಲ್ಲಿ ಕನಸಾಗತ್ತೆ ಅಂದ್ಕೊಳ್ಳಿ. ಯಾಕೆ ಹೊತ್ತಲ್ಲಿ ಕನಸು ಬರಲ್ಲ? ಹೊತ್ತು ಅನ್ನೋದು ಕಾಲ, ಕಾಲ ಅನ್ನೋದು ಅವಸ್ಥೆ ಒಳಗೆ. ನಿಂಗೆ ಸಾಮಾನ್ಯ ಈಗ ನೀವ್ ಏನ್ ಮಾಡ್ಕೊಂಡಿದ್ಯಾ? ದೇಹದ ಕನಸಾಗುತ್ತೆ, ಮಲ್ಕೊಂಡಾಗ ಕನಸಾಗುತ್ತೆ, ರಾತ್ರಿ ಕನಸಾಗುತ್ತೆ. ಇಷ್ಟು ಕನಸಿನ ಬಗ್ಗೆ ತಪ್ಪುಳಿಕೆ ಇದೆ. ಏನ್ ಹೇಳೋ? 3 ತಪ್ಪುಳಿಕೆ ಇದೆ ಕನಸಿನ ಬಗ್ಗೆ. ಮಲ್ಕೊಂಡಾಗ ಕನಸಾಗತ್ತೆ, ದೇಹದೊಳಗೆ ಕನಸಾಗತ್ತೆ, ರಾತ್ರಿ. ಇದು ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ. ಅನುಭವದಲ್ಲಿ ದೇಹದ ಕನಸಾಯ್ತಾ? ಕನಸಾಗ್ತಿರೋ ದೇಹದ ಕನಸಾಗ್ತಿದೆ ಅನುಭವ ಆಗುತ್ತಾ? ಈ ಕನಸ ದೇಹದ ಹೆಚ್ಚಾಗಿದೆ ಅನುಭವ ಆಗ್ತಿದೆ. ಅನುಭವ ನೋಡ್ಕೊಂಡು ಬರಲ್ಲ ನಿಮಗೆ. ನಾನೇನ್ ಮಾಡ್ಲೆ? ಅನುಭವ ಅನ್ನೋದು ತತ್ಕಾಲದಲ್ಲಿ ಕನಸಿನಲ್ಲೂ ಕೂಡ ನೆಂಟೆಷ್ಟು ನೋಡ್ತಾನೆ, ಬೆಟ್ಟ ಗುಡ್ಡ ನೋಡ್ತಾನೆ, ಸಮುದ್ರ ನೋಡ್ತಾನೆ, ಸೂರ್ಯಚಂದ್ರ ನೋಡ್ತಾನೆ. ನನ್ನ ದೇಹಗಳು ನೋಡ್ತೀನಿ ಅನ್ಕೊಳ್ಳೋಬ್ಬ. ಆನೆಗಳು ಹಿಂಡು ಹೊಟ್ಟಿಸ್ಕೊಂಡ್ ಬರ್ತಾ ಇರ್ತವೆ, ಓಡ್ತಾ ಇರ್ತಾನೆ ಕನಸಲ್ಲಿ. ಹೊರಗಡೆ ಆನೆ ಇದ್ದಿದ್ದ ನೋಡುವ, ಇಲ್ಲಿ ಹಾಗೆ ಆನೆಗಳು ಹಾಗೆ ನೋಡ್ತಾನೆ. ಕನಸಿನ ಕಾಲಕ್ಕೆ ಅದು ಎಚ್ಚರ ಅಂತ ಅನುಭವ ಆಗ್ತಾ ಇರುತ್ತೆ. ಕಾಲಾದೇಶ ಅನ್ನೋದು ಅವಸ್ಥೆ ಒಳಗೆ ಹೊರತು ಅವಸ್ಥೆಗೆ ಕಾಲದೇಶ ಇಲ್ಲ. ಆದ್ರಿಂದ ರಾತ್ರಿ ಕನಸಾಗತ್ತೆ, ಮಲ್ಕೊಂಡಾಗ ಕನಸಾಗತ್ತೆ, ಆಮೇಲೆ ದೇಹದೊಳಗೆ ಕನಸಾಗತ್ತೆ. ಇದಿಷ್ಟು ಎಚ್ಚರ ಬುದ್ಧಿ ಮಾಡ್ತಾ ಇರೋ ಮೋಸ. ಇದನ್ನು ಸರಿಯಾಗಿ ಯೋಚನೆ ಮಾಡಿ ಅವಾಗ ಗೊತ್ತಾಗ, ಓಹೋ ಈ ಎಚ್ಚರವು ಈ ಕಾಲಕ್ಕೆ ಹೇಗೆ ಸತ್ಯವೋ ಅದು. ಅದಿದ್ದಾಗ ಇದಿಲ್ಲ, ಇದಿದ್ದಾಗ ಅದಿಲ್ಲ. ನಾನು ಮಾತ್ರ ಎರಡಕ್ಕೂ ಕಾನ್ಸ್ಟೆಂಟ್ ಆಗಿದ್ದೀನಿ. ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಇದೆ, ನನ್ನಲ್ಲೇ ಅಡಗುತ್ತೆ. ಇವಾಗ ಕನಸು ಎಲ್ಲಿ ಹೋಯ್ತು? ಆ ದೊಡ್ಡ ಪ್ರಪಂಚ ಅಂದ್ರೆ ನೋಡ್ತಾ ಇರೋದು ನಿನ್ನಲ್ಲೇ ಅಡಗೋಯ್ತು. ಹಾಗೆ ಎಚ್ಚರ ನೀನು ಕನಸು ಎಚ್ಚರ ಏನಾಗತ್ತೆ? ನಿನ್ನಲ್ಲೇ ಅಡಗುತ್ತೆ. ನಿನ್ನೆಲ್ಲ ನೀನ್ ಅನ್ಕೊಡೋದು ನಿನ್ನಲ್ಲ, ನೀನ್ ದೇಹದಲ್ಲಲ್ಲ. ನೀನ್ ದೇಹ ನಾನು ತಪ್ಪು ತಿಳ್ಕೊಂಡು ನನ್ನಲ್ಲೇ ಅಂತ ಹಂಗಂತ ಕೇಳ್ತಾ ಇದೀಯಾ? ನೀನ್ ಏನಾಗಿದೆಯೋ ಅದರಲ್ಲೇ ಅಡಗ್ತಾ ಇದೆ, ಅದರಲ್ಲೇ ಇದೆ, ಅದರಲ್ಲೇ ತೋರ್ತಾ ಇದೆ. ಅದೇ ಆಗಿದೆ ಎಚ್ಚರ ಅಂದ್ರೆ. ಅದೇ ಆಗಿದೆ. ಎಚ್ಚರ ಅಂದ್ರೆ ಆತ್ಮನೇ ತೋರಿಕೊಳ್ಳುವ ಅವಶ್ಯ. ಅದು ಇಷ್ಟೊಂದು ಪರಮಸಿದ್ಧ ಅನ್ನೋದು ಒಂದು ಅರ್ಥ ಆಗಿಲ್ಲ ನಿಮಗೆ. ಇದನ್ನು ಹೆಚ್ಚಾದುಕೊಂಡಿದ್ದಾರೆ ಪರಮಸಿದ್ಧ ಮಾಡಿಲ್ಲ, ಮೋರ್ ದನ್ 10 ಟೈಮ್. ಬಹಳ ಇಂಪಾರ್ಟೆಂಟ್ ವಿಷಯ, ಮುಖ್ಯ ವಿಷಯ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನು ನಿಮ್ಗೆ ಯಾರು ಹೇಳಲ್ಲ. ಯಾವ ಯೂನಿವರ್ಸಿಟಿ ಹೋದ್ರು ನಿಮ್ಗೆ ಈ ವಿಷಯ ಸಿಗಲ್ಲ. ಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿ ಹೋಗಿ ಕೇಳಿ. ಈಗ ಹಂಗೆ ಆ ಪ್ರೊಫೆಸರ್ಗೆ ಗೊತ್ತಿಲ್ಲ. ಸಫರೇ ಹೊರತು ಪ್ರೊಫೆಸರ್ ಅಲ್ಲ. ಅದು ಪ್ರೀ ಅನುಭವ ಅನ್ನೋದು ಗೌಡ್ರ ಪಾದ ಬಿಚ್ಚಿಟ್ಬಿಟ್ಟಿದ್ದಾರೆ. ಹೀಗಿದೆ ಅನುಭವ ಅಂತ ಸುರೇಶ್ವರು ತೋರಿಸಿದ್ದಾರೆ, ಶಂಕರು ತೋರಿಸಿದ್ದಾರೆ. ನನಗೆ ಗೊತ್ತಾಗಲ್ಲ ಅಂದ್ರೆ ತಮ್ ಕಥಂ ಬೋಧಿಗೆ ಶಾಸ್ತ್ರಂ ರೋಷ್ಟಂ ನರಸಾಮ. ಮಣ್ಣು ಹೆಂಟೆಗೆ ಉದ್ದೇಶ ಮಾಡಕ್ಕಾಗತ್ತ? ಈ ಮಣ್ಣು ಹೆಂಟೆ ಈಗ ನಿಂತಿದೆ ಅಂತಾರೆ. ಇದು ಮಣ್ಣು ಹೆಂಟೆ, ಮಣ್ಣೆ ಶರೀರಾಕಾರ ನಿಂತಿದೆ ಅಷ್ಟೇ. ಇದು ಮನುಷ್ಯ ಅಲ್ಲ ಅಂತಾರೆ. ಏತಂ ಏತಂ ಅನ್ನೋದು ಕರ್ಮ, ಅಭಿಸಂಭವಿತ ಅಸ್ಮಿ ಇದು ಕರ್ತೃ. ಈ ಕರ್ಮ ಕರ್ತೃತ್ವ ನಿರ್ದೇಶ ಮಾಡ್ತಾ ಇರೋದ್ರಿಂದ ಇದು ಬೇರೆ. ನಾನು ಷಷ್ಠೇಪಿ ಅಥ ಸಂಪತ್ಸೆ ಇತಿ ಸಂಪತ್ತೇ ಕಾಲಾಂತರಿತತ್ವ ದರ್ಶಯತಿ. ಬೇಕು ಅಂದ್ರೆ ಶಂಕರಾಚಾರ್ಯರು ಆಕ್ಷೇಪಣೆ ಹಾಕೊಳ್ತಾ ಇದ್ದಾರೆ. ಅಲ್ಲಿನ ವಾಕ್ಯ ಸರಿಯಾದ ಅರ್ಥ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ. ಅಲ್ಲಿ ಏನಿದೆ ಅಂದ್ರೆ ತಸ್ಯ ತಾವದೇವ ಶಿರಂ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸೆ ವಾಕ್ಯ ಇದೆ. ಇಲ್ಲಿ 6ನೇ ಅಧ್ಯಾಯದಲ್ಲಿ ತಸ್ಯ ಅಂದ್ರೆ ಆ ಜ್ಞಾನಿಗೆ ತಾವದೇವ ಶಿರಂ ಅಂದ್ರೆ ಅದೇ ತಡ, ಅಷ್ಟೇ ತಡ. ಯಾವುದು ಎಷ್ಟೇ ತಡ? ಎಲ್ಲಿವರೆಗೆ ದೇಹ ಬಿದ್ದೋಗೋದಿಲ್ವೋ ಅಲ್ಲಿವರೆಗೆ ಅವನು ಬೇರೆ ಆದವನಂತೆ ತೋರ್ತಾರೆ. ಅಥ ಅಂದ್ರೆ ಶರೀರ ಬಿದ್ದೋದ್ಮೇಲೆ ಅವನು ಪರಮಾತ್ಮ ಸೇರ್ಕೊಂಡ್ಬಿಡ್ತಾನೆ ಅಂತ ವಾಕ್ಯ ಇದೆ. ಈ ವಾಕ್ಯಕ್ಕೆ ಪೂರ್ವಪಕ್ಷಿ ಅಂದ್ರೆ ಆಕ್ಷೇಪಕ. ಪೂರ್ವಪಕ್ಷಿ ಶಬ್ದಕ್ಕೆ ಯಾರು ಕ್ವಶನ್ ಮಾಡ್ತಾನೋ, ಪ್ರಶ್ನೆ ಮಾಡ್ತಾನೋ ಅವನಿಗೆ ಪೂರ್ವಪಕ್ಷಿ ಅಂತಾರೆ. ಅವನು ಹೇಳ್ತಿದ್ದಾನೆ ನಾನು ಅಂದ್ರೆ ಅಲ್ಲ ಸ್ವಾಮಿ, ಷಷ್ಠೇಪಿ ಅಂದ್ರೆ 6ನೇ ಅಧ್ಯಾಯದಲ್ಲೂ ಕೂಡ ಅಥ ಸಂಪತ್ಸೆ. ಅಥ ಅಂದ್ರೆ ಆಫ್ಟರ್, ದೆನ್ ಆಮೇಲೆ ನಾನು ಸೇರ್ಕೊಳ್ತೀನಿ ಅಂತ ಹೇಳಿ ಸತ್ಸಂಪತ್ತಿಗೆ ಒಂದು ಕಾಲದಿಂದ ಅಂತರಿತ ನಾಮ ತಡೆ. ಅಂತರಿತ ನಾಮ ತಡೆ. ನಮಗೂ ಆ ಒಳಗೂ ಗೋಡೆ ಅಂತರಿತ ತಡೆ ಆಗಿದೆ ಅಂತ. ಕಾಲ ಒಂದು ವ್ಯವಧಾನ, ಅಬ್ಸ್ಟಿಕಲ್. ಅಬ್ಸ್ಟಿಕಲ್ ತಡೆ, ವ್ಯವಧಾನ ಮಧ್ಯೆ ಇರೋದು ಅಂತ ಹೇಳಿ ಕಾಲಾಂತರಿತತ್ವವನ್ನು ಕೂಡ ತೋರಿಸ್ತಾ ಇದೆಯಲ್ಲ. ಅಲ್ಲೂ ಕೂಡ 6ನೇ ಅಧ್ಯಾಯದಲ್ಲೂ ಇಲ್ಲಿಯೇ ಮುಕ್ತನಾಗ್ತಾನೆ ಅಂತ ಹೇಳಿಲ್ವಲ್ಲ ಅಂತಂದ. ನಾ ಹಾಗರ್ಥ ಅಲ್ಲ ವಾಕ್ಯಕ್ಕೆ ಅಂದ್ರು ಶಂಕರಾಚಾರ್ಯ. ಏನರ್ಥ? ಆರಬ್ಧ ಸಂಸ್ಕಾರ ಶೇಷ ಸ್ಥಿತ್ಯರ್ಥ ಪರತ್ವಾತ್ ನ ಕಾಲಾಂತರಿತಾರ್ಥತಾ. ಬಿಡುದು. ನಾನೇನಾದ್ರೂ ಮೋದಿ ಆಗ್ಬಿಟ್ಟಿದ್ರೆ ಒಂದು 15-20 ಎಕರೆ ಜಾಗದಲ್ಲಿ ಗಾರ್ಡನ್, ಇದು ರೋಸು,
ಒಳ್ಳೆ ಇದು ಗಾಡ್ ಮಾಡಿ ಸೆಂಟ್ರಲ್ಲಿ ಒಳ್ಳೆ ಬ್ಯೂಟಿಫುಲ್ ಒಂದು ಭವನ ಕಟ್ಟಿ ಅಲ್ಲಿ 6 ಅಡಿ ಎತ್ತರ ಶಂಕರಾಚಾರ್ಯ ಮಾಡಿ ಶಂಕರಾಚಾರ್ಯ ಸ್ಟ್ಯಾಚ್ಯೂ ಮಾಡಿ ಮಾಡಿ ಸುತ್ತಲೂ ಉಪನಿಷತ್ತಿನ ಭಾಷ್ಯಗಳು, ಭಗವದ್ಗೀತಾ ಭಾಷ್ಯಗಳು, ಬ್ರಹ್ಮಸೂತ್ರ ಭಾಷ್ಯಗಳು ಗ್ರಾನೈಟ್ ಅಲ್ಲಿ 1 ಅಡಿ ಬಿಟ್ಟು 6 ಅಡಿ ಎತ್ತರ ಫುಲ್ ಕೆತ್ತಿಸ್ಬಿಟ್ಟಿದೆ. ಯಾತಕ್ಕೆ ಆ ಚಂದಾರ್ಕ ಇರ್ಬೇಕು ಭಾಷ್ಯ ಹಂಗ್ ಮಾಡಿಸ್ತಾರೆ. ಏನಿಲ್ಲ 100 ಕೋಟಿ ರೂಪಾಯಿ ಕೊಡಿ ಮಾಡಿಸ್ತಾರೆ. 100 ಕೋಟಿ ಸಂಸ್ಕಾರ ಆರಬ್ಧ ಅಂದ್ರೆ ಬಿಟ್ಟ ಬಾಣ ಹೇಗೆ ಸಾಕೋ ನೀನ್ ನಿಲ್ಲು ಅಂತಂದ್ರೆ ನಿಲ್ಲಲ್ಲ ಅದು, ಅದ್ರ ವೇಗ ಹೋಗ್ತಾನೆ ಇರುತ್ತೆ. ಅದು ಒಂದು ಹಣ್ಣು ಇರುತ್ತೆ, ಕಲ್ತು ಜೋರ ಹೊಡಿತಾನೆ, ಅದು ತೊಟ್ಟು ಕಟ್ಟಾಗ್ಬಿಡುತ್ತೆ. ಕಟ್ಟಾಯ್ತಲ್ಲ ಅಲ್ಲೇ ಇಳಿಯಲ್ಲ ಕಲ್ಲು ಅದ್ರ ವೇಗ ಹೋಗುತ್ತೆ. ಹಾಗೆ ಇವನು 80-90 ವರ್ಷ ಬದುಕಬೇಕು ಅಂತ ಇವನಿಗೆ ಇರುತ್ತೆ. 30-40 ಜ್ಞಾನ ಆಗ್ಬಿಡುತ್ತೆ. ಆಗ ಸಾಯಲ್ಲ ಅವನು. ಯಾಕೆ? ಅವನ ಕರ್ಮ ಎಷ್ಟು ಸೇರುತ್ತೆ, ದೇಹ ಎಷ್ಟು ಸೇರುತ್ತೆ. ಅದೇ ಆರಬ್ಧಾನ ಶುರು ಆಗಿರುವ ಸಂಸ್ಕಾರದ ಕರ್ಮ ಸಂಸ್ಕಾರದ ಶೇಷ, ಬ್ಯಾಲೆನ್ಸು, ಅದರ ಸ್ಥಿತಿ ಅದರ ಇದ್ಕೊಂಡಿದೆ ಅನ್ನೋದು ಅದನ್ನ ಹೇಳೋದು ತಾತ್ಪರ್ಯ ಉಳ್ಳದಾಗಿದೆ ಆ ವಾಕ್ಯ. ಯಾವ ವಾಕ್ಯ? ಅಷ್ಟ ಸಂಪತ್ತಿ ಅನ್ನೋ ವಾಕ್ಯ. ಹಾಗಾದ್ರಿಂದ ಅದು ಕಾಲಾಂತರಿತ, ಮೋಕ್ಷ ಕಾಲಾಂತರದಲ್ಲಿ ಅರ್ಥ ಅಲ್ಲ, ಮುಕ್ತಿ ಕಾಲಾಂತರದಲ್ಲಿ ಆಗತ್ತೆ ಅಂತ ಅರ್ಥ ಅಲ್ಲ. ದೇಹ ಬಿದ್ದು ಹೋಗೋದಕ್ಕೆ ಟೈಮ್ ಇದೆ ಅಂತ ಅಷ್ಟೇ ಅರ್ಥ. ಜ್ಞಾನವಾಗುವುದಕ್ಕೂ ದೇಹ ಬೀಳೋದಕ್ಕೂ ಸಂಬಂಧ ಇಲ್ಲ. ಜ್ಞಾನವಾಗದೆ ಹೋದ್ರು ದೇಹ ಬೀಳಲ್ಲ, ಜ್ಞಾನವಾದ್ರೂ ದೇಹ ಬೀಳಲ್ಲ. ದೇಹ ಬೀಳೋದಕ್ಕೆ ಕರ್ಮ ಮುಗಿಯೋದೇ ಕಾರಣ. ಪ್ರಾರಬ್ಧ ಕರ್ಮ ಮುಗಿದ್ರೆ ದೇಹ ಬಿದ್ದು ಹೋಗುತ್ತೆ, ಇರುವುದು ಇರಲ್ಲ. ಆತ್ಮಜ್ಞಾನವಾಗ್ಲಿಲ್ಲ, ಆತ್ಮಜ್ಞಾನ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಪ್ರಾರಬ್ಧ ಕರ್ಮ ಮುಗೀತು ಅಂದ್ರೆ ಏನಾಗ್ತದೆ? ಡೆತ್ ಆಗಿ ಹಾಗೆ ಆತ್ಮಜ್ಞಾನವಾಯ್ತು, ತತ್ವಜ್ಞಾನವಾಯ್ತು, ಆಮೇಲೆ 10, 20, 30, 40 ವರ್ಷ ಬದುಕ್ಬಹುದು. ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಜ್ಞಾನ ಆದ್ಮೇಲೆ 21 ದಿವಸ ಬದುಕ್ತಾರೆ ಅಷ್ಟೇ ಅಂತ. ಇದೊಂದು ಜ್ಞಾನ ಬಗ್ಗೆ ತಪ್ಪುಗಳಿಗೆ. ಜ್ಞಾನ ಆಗೋದಕ್ಕೂ 20 ದಿವಸಕ್ಕೆ ಸಂಬಂಧ ಏನೋ? ಜ್ಞಾನ ಅಂದ್ರೆ ಏನೋ? ನಾಲೆಡ್ಜು, ಬುದ್ಧಿ. ಗಣಿತ ತಿಳ್ಕೊಳ್ತೀರಾ, ಗಣಿತ ಹೇಗೆ ಕರೆಕ್ಟ್ ಅರ್ಥ ಮಾಡ್ಕೊಳ್ತೀರೋ ಅದಕ್ಕೂ ನೀವು ಬದುಕೊಂಡ್ರಕ್ಕೂ ಸಾಹಿತ್ಯ ಸಂಬಂಧ ಏನಮ್ಮ? ನೀವು ಬದುಕೊಂಡ್ರಕ್ಕೂ ಸಾಹಿತ್ಯ ಗಣಿತ ಅರ್ಥ ಮಾಡ್ಕೋ ಸಂಬಂಧ ಇದೆಯಾ? ಗಣಿತ ತಿಳ್ಕೊಳ್ಳೋ ಹಾಗೆ. ಅಲ್ಲಿ ಗಣಿತಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಗಣಿತ ಆಬ್ಜೆಕ್ಟ್ ಅನಾತ್ಮ ತಿಳ್ಕೊಳ್ತಾನೆ, ಇದು ಆತ್ಮ ತಿಳ್ಕೊಳ್ತಾನೆ. ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರಬಹುದು, ಅದರಂತೆ ನಾಲೆಡ್ಜ್ ಅನುಭವವೇ ಹೊರತು ನೀವು ಬದುಕೊಂಡಿರೋದಕ್ಕೂ ಸಾಯೋದಕ್ಕೂ ಈ ಜ್ಞಾನಕ್ಕೂ ಏನು ಸಂಬಂಧ ಇಲ್ಲ. ಇನ್ನೂ ಹೇಳುವಾಗ ಜ್ಞಾನಿ ದೃಷ್ಟಿಯಲ್ಲಿ ಯಾವಾಗೂ ದೇಹಾದಿಗಳಿಲ್ಲ, ಸಾಯೋದೇ ಇಲ್ಲ ಅವರು ತತ್ವ ದೃಷ್ಟಿಯಿಂದ. ವ್ಯವಹಾರ ದೃಷ್ಟಿಯಿಂದ ದೇಹ ಬಿದ್ದೋಗತ್ತೆ ಅಂತ ಹೇಳಬೇಕೆ ಹೊರತು ಅವ್ರು ಕನಸಿನ ದೇಹ ಸತ್ಯಕ್ಕೆ ಆಶೋಚಕೊಳ್ತೀಯನ ಸತ್ತೋಗಿದ್ನಲ್ಲೇ ದೇಹ ಬಿಟ್ಟು ಕನಸಿನ ದೇಹ ಬಿಟ್ಟು ಮಾಡ್ಬಿಟ್ಟಿದ್ಯೋ, ನೆಂಟು ಸಾಯಿಸ್ಬಿಟ್ಬಿಟ್ಟಿಯಲ್ಲ. ಕಲ್ಪನೆ ಇದು, ಇಮೇಜಿನ್. ಅದಕ್ಕೆಲ್ಲ ಆಶೋಚ ಇಲ್ಲ, ಅದಕ್ಕೆಲ್ಲ ಇದು ಬರೋಲ್ಲ. ಆರಬ್ಧ ಪ್ರಾರಬ್ಧ ಎಲ್ಲ ಒಂದೇ ಅರ್ಥ. ಶುರುವಾದದ್ದಾದ ಸಂಸ್ಕಾರ. ಸಂಸ್ಕಾರೋ ನಾಮ ಜನ್ಮಾಂತರ್ಗತ ಪುಣ್ಯ ಪಾಪ ಫಲರೂಪ. ಜನ್ಮಾಂತರ್ಗತ ಪುಣ್ಯ ಪಾಪ ಫಲರೂಪ ಸಂಸ್ಕಾರ. ಜನ್ಮಾಂತರ ಮಾಡಿದ ಪುಣ್ಯ ಪಾಪ ಫಲ, ಅದರ ಶೇಷ, ಅದು ಬ್ಯಾಲೆನ್ಸ್ ಇದೆ. ಅದರ ಸ್ಥಿತಿಯನ್ನ ಇಟ್ಕೊಂಡು ರಮಣ ಮಹರ್ಷಿಗೆ 16-18 ಜ್ಞಾನ ಆಯ್ತು ಅಂತ ಹೇಳ್ತಾರೆ ಅವರು. ಅದು ಆಯ್ತು, 60 ವರ್ಷಕ್ಕೂ ಇದ್ರು ಇರ್ಬೋದು. ಅದು ವ್ಯವಹಾರ ಅದರಲ್ಲಿ ತಾತ್ಪರ್ಯ ಉಳ್ಳದ್ದಾಗಿದ್ದು ಕಾಲಾಂತರದಲ್ಲಿ ಮೋಕ್ಷವಾಗತ್ತೆ ಅಂತ ಹೇಳಿ ಬಂದದ್ದಲ್ಲ ಅಷ್ಟೇ. ಸುರೇಶ್ವರಾಚಾರ್ಯರು ಇದೇ ವಾಕ್ಯಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ತಸ್ಯ ತಾವದೇವ ಚಿರಮ, ಅವನಿಗೆ ಜ್ಞಾನವಾಗೋದೇ ತಳ ಅಂತ ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ಶೀದೆ ಬಿದ್ದು ಹೋಗೋದೇ ತಳ ಅಂತ ಅರ್ಥ ಮಾಡಿದ್ರೆ, ಜ್ಞಾನವಾಗೋದೇ ತಡ. ಜ್ಞಾನ ಆದ್ಮೇಲೆ ಅಥ ಸಂಪತ್ತಿ, ಅದು ಮುಕ್ತ ಆಗಿದ್ದಾನೆ. ಸಂಪತ್ತಿನ ಮೋಕ್ಷ ಆಗೋದು ಅಂತ ಅರ್ಥ ಮಾಡಿದ್ದಾರೆ. ಸೇರೋಣ ಅದು ಕರೆಕ್ಟು. ಆದ್ರೆ ಶಂಕರಾಚಾರ್ಯರು ವ್ಯವಹಾರ ದೃಷ್ಟಿಯಿಂದ ಅವನು ಹಸಿವು ಬಾಯಾರಿಕೆ ಅಂತಾನಲ್ಲ, ಅವ್ನು ನಮ್ಮೊಳಗೆ ಮಾತಾಡ್ತಾನಲ್ಲ. ಜ್ಞಾನಿ ಶರೀರಕ್ಕೆ ಹೇಳೋದು, ಶರೀರ ಬುದ್ಧಿಯ ಅವನ ವ್ಯಕ್ತಿ ನಾವು ನೋಡುವಾಗ ಅವನಿಗೂ ನಿದ್ದೆ ಬರುತ್ತೆ, ಎಚ್ಚರ ಆಗುತ್ತೆ, ಹಸಿವು ಆಗುತ್ತೆ, ಒಂಟು ಮಾಡ್ತಾನೆ, ಪಾಠ ಹೇಳ್ತಾನೆ, ಎಲ್ಲ ಪ್ರವಚನ ಮಾಡ್ತಾನೆ. ಇದೆಲ್ಲ ಹೆಂಗ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ ವ್ಯವಹಾರ ದೃಷ್ಟಿಯಿಂದ ತಗೋಬೇಕಾ? ಪರಮಾರ್ಥ ಬೇರೆ, ಅದನ್ನ ಕೂಡ್ಸೋಕ್ ಹೋಗ್ಬಾರ್ದು. ವ್ಯವಹಾರಕ್ಕೆ ವ್ಯವಹಾರ ಏನ್ ಗೊತ್ತಾ? ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ ನಿವೃತ್ತಿಗಳಿಗೆ ವ್ಯವಹಾರ ಎಂದು ಹೆಸರು. ಪ್ರತ್ಯಯನ ಮನಸ್ಸಿನಲ್ಲಿ ಒಂದು ಆಲೋಚನೆ, ಆಮೇಲೆ ಇಂದ್ರಿಯಗಳಿಂದ ಅದ ಹೋಗೋದು ಬರೋದು, ಹೇಳೋದು ಮಾಡುದು, ಆಮೇಲೆ ಆಕ್ಟಿವಿಟಿ ಕ್ರಿಯೆ ಮಾಡುದು. ಅದಕ್ಕೆ 3 ಒಂದು ದೇಹಕ್ಕೆ ಅಷ್ಟೇ, ಇಂದ್ರಿಯಕ್ಕೆ ಅಷ್ಟೇ, ಮನೋಕ್ಕೆ ಅಷ್ಟೇ, 3 ಹೊಂದ್ಕೋದು ವ್ಯವಹಾರ. ಅನ್ಯಥಾ
ತತ್ವಮಸಿ ಇತ್ಯೇತಸ್ಯ ಅರ್ಥಸ್ಯ ಬಾಧ ಪ್ರಸಂಗ. ಹಾಗಿಲ್ಲದೇನೆಯೇ ಸತ್ತೋದ್ಮೇಲೆಯೇ ಮೋಕ್ಷ ಅಂತ ನೀವೇನಾದ್ರು ಅಂದ್ಬಿಟ್ರೆ ತತ್ವಂ ಅಸಿ. ಅಸಿ ಏನೋ ವರ್ತಮಾನ, ಅದು ಆಲ್ರೆಡಿ ತತ್ವಂ ಭೂತಃ. ತತ್ವ ನೀನು ಆಗ್ಬಿಟ್ಟಿದ್ಯಾ, ಪರಮಾರ್ಥ ಸುಖ ಆಗ್ಬಿಟ್ಟಿದ್ಯಾ ಅನ್ನೋ ವಾಕ್ಯಕ್ಕೆ ಪೀಡೆ ಬರುತ್ತೆ, ಬಾಧೆ ಆಗುತ್ತೆ, ತೊಂದರೆ ಆಗುತ್ತೆ. ಆ ವಾಕ್ಯ ಹೊಂದಲ್ಲ ಅಂತ ಹೀಗಲ್ಲದೆ ಹೋದ್ರೆ ಇಲ್ಲ ಇಲ್ಲ ತತ್ವಜ್ಞಾನವಾದರೂ ಶರೀರ ಬಿದ್ದು ಹೋಗುವವರೆಗೂ ಅವ್ರು ಮೋಕ್ಷವಾಗಿರಲ್ಲ, ಆಗಲ್ಲ ಅಂತಂದ್ರೆ ತತ್ವಮಸಿ ನೀನು ಆಗ್ಬಿಟ್ಟಿದ್ಯಾ, ಬ್ರಹ್ಮವೇ ಆಗ್ಬಿಟ್ಟಿದೀಯಾ ಅನ್ನುವಂತಹ ಈ ವಾಕ್ಯಕ್ಕೆ ಗೌಣಾರ್ಥ ಮಾಡ್ಬೇಕಾಗತ್ತೆ, ಬಾಧೆ ಆಗುತ್ತೆ, ಪೀಡೆ ಆಗುತ್ತೆ, ಅದು ಅರ್ಥ ಇಲ್ಲದ್ದು ಅಂತ ಆಗ್ಬಿಡುತ್ತೆ. ಯದ್ಯಪಿ ಆತ್ಮಶಬ್ದಸ್ಯ ಪ್ರತ್ಯಗತತ್ವಂ ಸರ್ವಂ ಖಲ್ವಿದಂ ಬ್ರಹ್ಮ ಇತಿ ಪ್ರಕೃತಂ ಯೇಷಮಾತ್ಮ ಅಂತರ್ಹೃದಯೇ ಏತದ್ ಬ್ರಹ್ಮ ಇತ್ಯುಚ್ಯತೆ. ತಥಾಪಿ ಅಂತರ್ಧಾನಂ ಈಶತ್ ಅಪರಿತ್ಯಜ್ಯೈವ ಏತಮ್ ಆತ್ಮಾನಂ ಇತೋ ಅಸ್ಮಾತ್ ಶರೀರಾತ್ ಪ್ರೇತ್ಯ ಅಭಿಸಂಹಿತಾಸ್ಮಿ ಇತ್ಯುಕ್ತಂ. ಭಾಷ್ಯನ ಹೀಗಿರ್ಬೇಕು. ಈ ರೀತಿ ಇತ್ತ ಕಾಲೇಜಲ್ಲಿ ಯಾವ್ದು ಆತ್ಮ ಈತನನ್ನು ಆತ್ಮನು ಇಲ್ಲೂ ಇದೆಯಲ್ಲ, ತತ್ವಮಸಿಯಲ್ಲಿ ಹೇಗೆ ಆತ್ಮ ತತ್ವಮಸಿ ಇದೆಯೋ ಇಲ್ಲೂ ಏಷಮಾತ್ಮ ಅಂತ ಹೇಳೋದು. ಏಷಮಾತ್ಮ ಅಂತರ್ಹೃದಯೇತ ಇಲ್ಲೂ ಆತ್ಮಶಬ್ದ ಇದೆಯಲ್ಲ, ಮತ್ತು ಏತದ್ ಬ್ರಹ್ಮ ಬ್ರಹ್ಮಶಬ್ದವೂ ಇದೆ. ಆಮೇಲೆ ಏತಂ ಅಭಿಸಂಭವಿತ ಸೇರ್ಕೊಳ್ಳೋನಾಗಿದ್ದೀನಿ ಅಂತ ಹೇಳಿ ಆ 6ನೇ ಅಧ್ಯಾಯದಲ್ಲಿ ಹೇಳಿದಾಗ ಇಲ್ಲೂ ಹೇಳ್ತಾ ಇದೆಯಲ್ಲ, ಇಲ್ಯಾಕೆ ನೀವು ಈ ರೀತಿ ಅರ್ಥ ಮಾಡ್ತೀರಾ, ಅಲ್ಯಾಕೆ ಹಾಗೆ ಅರ್ಥ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಬೈತಾ ಇದ್ದಾರೆ. ತಥಾಪಿ ಇಲ್ಲೂ ಹಾಗೆ ಇದ್ರು ಈಶದ್ ಅಂತರ್ಧಾನ ಅಪರಿತ್ಯ ಜೀವ. ಸ್ವಲ್ಪ ಭೇದ, ಅಂತರ್ಧಾನ ಅಂದ್ರೆ ತಡೆಯನ್ನ, ಅಡಚಣೆ ತಡೆಯನ್ನ ಕೈ ಬಿಡದೇನಿಯೇ ಇಲ್ಲಿ ಭಾವನಾತ್ಮಕವಾಗಿ ಸೇರ್ಕೊಳ್ಳೋದು, ಅಲ್ಲಿ ಅನುಭವಾತ್ಮಕವಾಗಿ ಸೇರ್ಕೊಳ್ಳೋದು. ಭಾವನೆಯಿಂದ ಸೇರ್ಕೊಳ್ಳೋದಕ್ಕೂ ಅನುಭವ ಸೇರ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೇವತಾ ಭಾವನೆ ಮಾಡ್ತಾ 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 ದೇವತಾ ಸಾಕ್ಷಾತ್ಕಾರ ಬಿಡುತ್ತೆ. ಅದಕ್ಕೆ ಈ ಬ್ರಹ್ಮದ ಒಂದಾಗಬೇಕಿಲ್ಲ, ರಾಮನ ಸಾಕ್ಷಾತ್ಕಾರ ಆಗುತ್ತೆ, ಶಿವನ ಸಾಕ್ಷಾತ್ಕಾರ ಆಗುತ್ತೆ, ದೇವಿ ಸಾಕ್ಷಾತ್ಕಾರ ಆಗುತ್ತೆ. ಅದು ಯಾವ ದೇವತೆಯಲ್ಲಿಯೇ ನಿರಂತರವಾದ ಪ್ರೇಮವನ್ನ ಬಹಳಷ್ಟು ದಿವಸ ಹರಿಸ್ತಾನೋ ಆ ಮನಸ್ಸಿನ ಶಕ್ತಿ ಅದು. ನೀವು ತುಂಬಾ ಮನಸ್ಸಿನಲ್ಲಿ ಇವಾಗ ನೀವು ಯಾವುದೋ ಒಂದು ಇದರಲ್ಲೇ ಇರಿ, ಕನಸಿನಲ್ಲಿ ಅದೇ ಬರುತ್ತೆ. ತುಂಬಾ ಆಟ ಆಡುವ ವ್ಯವಹಾರ ಮಕ್ಕಳಿಗೆ ಕನಸಲು ಆಟ ಆಡ್ತಾ ಇರೋಗಿ ಬರುತ್ತೆ, ವ್ಯವಹಾರ ಮಾಡುವುದು ಕನಸಲು ವ್ಯವಹಾರ ಮಾಡೋಕೆ ಗೊತ್ತಾಗುತ್ತೆ. ಈ ಮನಸ್ಸಿನ ಹಾಗೆ ಆ ದೇವತಾ ಭಾವನೆ ತುಂಬಾ ಬೆಳಗ್ಗೆ ಎದ್ದಾಗಿಂದ ಟೀ ಬೆಡ್ ಮಲಗುವವರೆಗೂ ನೀವು ಮಾಡ್ತಾ ತಿಂಗಳಗಟ್ಟಲೆ ಮಾಡ್ತಾ ಇದ್ರೆ ಸ್ವಪ್ನದಲ್ಲಿ ಅದೇ ಬರ್ತಾ ಇರುತ್ತೆ. ಅದೇ ರೀತಿ ಇಲ್ಲೂ ಆ ಭಾವನೆ ಊರ್ಕೊಂಡು ಸಾಕ್ಷಾತ್ಕಾರ ಬಿಡುತ್ತೆ. ಆದ್ರೆ ಅದು ನಮ್ಮ ನಿಜ ಸ್ವರೂಪ ಅಲ್ಲ. ಯಾಕಂದ್ರೆ ನೀವು ಎಫರ್ಟ್ ಮಾಡಿ ಕ್ರಿಯೆ ಭಾವನೆ ಮಾಡಿ ಪಡ್ಕೊಂಡದ್ದು. ಯಾವುದನ್ನು ಮಾಡಿ ಪಡ್ಕೊಳ್ತೀವೋ ಅದು ಹೋಗುತ್ತೆ. ಯಾವುದನ್ನು ಮಾಡೋಕ್ ಬರೋದು ಅಲ್ವೋ, ಯಾವ್ದನ್ನ ಮಾಡ್ಬೇಕಾಗಿಲ್ವೋ, ಯಾವ್ದು ಆಲ್ರೆಡಿ ಇದ್ದು ಬಿಟ್ಟಿದೆಯೋ ಅದನ್ನು ಕಂಡ್ಕೋಬೇಕು. ಅದು ಓನ್ಲಿ ರೆಕಗ್ನೈಸ್ ಮಾಡೋದೇ ಹೊರತು ಆ ರಿಹರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ರಿಹರ್ಸ್ ಬೇರೆ, ರೆಕಗ್ನೈಸ್ ಬೇರೆ. ಆಲ್ರೆಡಿ ಸೆಟಪ್ ಅದು ಆಗ್ಬಿಟ್ಟಿದೆ, ಅದು ಸ್ವರೂಪ ಇದೆ. ಹಾಗಾಗಿ ಈಶದ ಅಂತರ್ಧಾನ ಅಪರಿತ್ಯಜ್ಯೈವ, ಒಂದು ಕಿಂಚಿತ್ ಅಂತರ್ಧಾನ ತಡೆಯನ್ನ ಕೈ ಬಿಡದೇನೆಯೇ ಈ ಜಾಗದಲ್ಲಿ ಏತಂ ಆತ್ಮಾನಂ ಈ ಆತ್ಮನನ್ನ ಎಂಬುದಾಗಿ ಆಬ್ಜೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ. ಈ ಅನುಭವದಿಂದ ಈ ಒಂದು ಉಪಾಸ್ಯ ದೇವತೆಯನ್ನ ನಾನು ಈ ಶರೀರ ಬಿದ್ದೋದ ಮೇಲೆ ಸೇರಿಕೊಳ್ಳುವನಾಗಿದ್ದೇನೆ ಅಂತ ಹೇಳಿ ಈ ಕಾಂಟೆಕ್ಸ್ಟ್ ಉಪಾಸನಾ ಪ್ರಕರಣ, ಇದು ಉಪಾಸನಾ ಕಾಂಟೆಕ್ಸ್ಟ್, ಉಪಾಸನಾ ಪ್ರಕರಣವಾದ್ದರಿಂದ ಇಲ್ಲಿ 6ನೇ ಅಧ್ಯಾಯದಂತೆಯೇ ಇಲ್ಲಿಯೇ ಈಗಲೇ ಅನುಭವಾತ್ಮಕವಾದ ಜ್ಞಾನ ಪಡ್ಕೊಳ್ಳೋದಿಲ್ಲ ಅವನು. ವಾಕ್ಯಾರ್ಥ ಮಾಡೋದು ಇಲ್ಲಿ ತೋರಿಸ್ಬೇಕು. ಶಂಕರರು ಹೇಗೆ ತೋರಿಸ್ತಾರೆ ಅಂದ್ರೆ ಇದು ಶಾಸ್ತ್ರಾರ್ಥದಲ್ಲಿ ಏನೇನೋ ತುಂಬಾ ಹೇಳದಿದೆಯಲ್ಲ, ಅಂಡ್ ಹೀಗಿಟ್ಕೋ, ಅಲ್ಲಿ ಇಟ್ಕೋ, ಅದು ಬ್ರಹ್ಮ ಇಟ್ಕೋ, ಪ್ರತಿಪತ್ತಾಸ್ಮಿ ಯಸ್ಯೈವಂ ವಿದಃ ಸ್ಯಾದ್ ಭವೇ ಅದ್ಧ ಸತ್ಯಂ ಏವಮಹಂ ಪ್ರೇತ್ಯ ಏವಂ ನ ಸ್ಯಾಮ್ इति ऋतविचिकित्सा अस्ति। एतस्मिन् अर्थे कर्तृबल संबंधे तथैव ईश्वर भावं प्रतिपद्यते। विद्वान् इत्येतदाह स्म उक्तवान् किल शाण्डिल्यो नाम ऋषिः।
ದುರಭ್ಯಾಸ ಆದರಾರ್ಥ. ಶಾಂಡಿಲ್ಯ ಹೇಳ್ದಾಗಲ್ವಾ? ಶಾಂಡಿಲ್ಯ ಹೇಳದಂತೆ ಆಗಲ್ವಾ? ಸಾಕು. ಯಥಾಕೃತ ಯಾವ ರೀತಿ ನಿಶ್ಚಯವುಳ್ಳವರಾಗುತ್ತಾನೋ ಈ ಮನುಷ್ಯನಿಗೆ ಯಾವ ನಿಶ್ಚಯ ಮಕ್ಕಳು ಏನು ಭಾವನೆಯನ್ನ ಬೆಳೆಸ್ತಾ ಹೋಗ್ತಾನೋ ಆತ್ಮನಃ ಪ್ರತಿಬದ್ಧ ನನಗೆ ನಾನು ಅದನ್ನು ಪಡೆಯುವನಾಗಿದ್ದೇನೆ. ಆ ದೇವತಾ ಭಾವವನ್ನ, ದೇವತಾ ಸಾಯುಜ್ಯ ಅಂದ್ರೆ ಸಂಯುಗ್ ಭಾವ ಒಂದಾಗುವುದು, ನಾನು ಪಡೆಯುವನಾಗಿದ್ದೇನೆ ಎಂಬುದಾಗಿ ಯಾವಾತನಿಗೆ ಈ ರೀತಿ ತಿಳಿದು ಅಂದ್ರೆ ಹೀಗೆ ಈ ಶಾಸ್ತ್ರ ಹೇಳಿದಾಗೆ ನಿರಂತರವಾಗಿ ತೈಲಧಾರ ಎಣ್ಣೆಯ ಧಾರೆಯಂತೆ ಪ್ರತ್ಯಯ ಪ್ರವಾಹ ಮನಸ್ಸಿನ ಒಂದು ಯೋಚನೆಯನ್ನ ಹರಿಸ್ತಾ ಇರ್ತಾನೆ, ದೇವತೆಗೆ ಪ್ರೇಮನ್ನ ಕೊಡ್ತಾ ಇದ್ದಾನೆ. ಅವ್ನಿಗೆ ಅದನ್ನು ಕರೆಕ್ಟಾಗಿ ನಿಜವಾಗಿ ಸೇರ್ತೀನಿ, ಅದು ನನ್ನ ಆತ್ಮ ಆಗಿದೆ ಎಂಬುದಾಗಿ ಇರುತ್ತದೆಯೋ ಈ ರೀತಿ ನಾನು ಈ ಆಗುವೇನೋ ಆಗೋದು ಆಗ್ತೀನೋ ಇಲ್ವೋ ಸಂಶಯ ಇಲ್ಲವೋ ನಮ್ಮ ಚಿಕಿತ್ಸಾ ನಾ ಆಗ್ತೀನೋ ಇಲ್ವೋ ಮುಂಚೆ ತಪ್ಪೋಗ್ಬಿಟ್ರೆ ಏನಾಯ್ತು ನಿನಗೆ ಇರುವುದಿಲ್ಲವೋ ಈ ಅರ್ಥದಲ್ಲಿ ಈ ಕ್ರತು ಕ್ರತುವಿನ ನಿಶ್ಚಯ, ಈ ನಿಶ್ಚಯದ ಫಲದ ಸಂಬಂಧದಲ್ಲಿ ಅವನಿಗೆ ಕಿಂಚಿತ್ತು ಡೌಟ್ ಇಲ್ಲವೋ, ಪೂರ್ಣವಾಗಿ ನೆಮ್ಮದಿದೆಯೋ ಅವನು ಹಾಗೆ ಈಶ್ವರ ಭಾವನ ಹೊಂತಾನೆ, ಆ ಉಪಾಸಕ ಪಡ್ಕೊಂಡ್ಬಿಡ್ತಾನೆ ಎಂಬುದಾಗಿ ಶಾಂಡಿಲ್ಯ ಅನ್ನುವಂಥ ಋಷಿ ಕಂಡು ಹಿಡಿದಾನೆ ವಿಚಾರವನ್ನ. ಶಾಂಡಿಲ್ಯವನ್ನು ಯಾಕೆ ಹೇಳ್ತಿದ್ರ? ಆ ರೆಫರ್ ಮಾಡೋದು ಏನು ಪರಾಮರ್ಶೆ ಅಂದ್ರೆ ಆ ಜ್ಞಾಪಕ ಮಾಡ್ಕೊಡಿ ಆ ಋಷಿಯನ್ನ. ಆ ಋಷಿ ಸ್ಮರಣೆ ಬಹಳ ಮುಖ್ಯ. ಆ ಋಷಿ ದೇವತಾ ಅನುಗ್ರಹದಿಂದ ಆ ಉಪಾಸನೆ ನಮಗೆ ಮೈಗೂಡುತ್ತೆ. ಆ ಋಷಿ ಅನುಗ್ರಹ ಮಾಡಬೇಕು. ಶಾಂಡಿಲ್ಯೋಪಾಸನಸ್ಯ ಶಾಂಡಿಲ್ಯೋ ಋಷಿ ಅಂತ ಹೇಳ್ಕೊಬೇಕು. ಅಸ್ಯೋಪಾಸನಸ್ಯ ಶಾಂಡಿಲ್ಯೋ ಋಷಿ ಪರಮಾತ್ಮ ದೇವತಾ ಅಂತ ಅನ್ಕೊಂಡು ಏತಂ ಬ್ರಹ್ಮ ಏತದ್ ಬ್ರಹ್ಮ ಅಭಿಸಂಭವಿತಾಸ್ಮಿ ಇತಿ ಸಂಕಲ್ಪ್ಯ ಉಪಾಸನ ಕುರ್ಯಾತ್. ಏನೋ ಮನೋಮಯ ಪ್ರಾಣ ಶರೀರೋ ಭಾವೋಪ ಸತ್ಯ ಸಂಕಲ್ಪ ಸತ್ಯಕಾಮ ಇಲ್ಲ. ಆಕಾಶಾತ್ಮ ಸರ್ವಕರ್ಮ ಸರ್ವಗಂಧ ಸರ್ವ ಒಂದು ಬರಲೇ ಇಲ್ಲ. ಇಲ್ಲಿ ಹೇಳಿರೋದು ಯಾತಕ್ಕೆ ಅಂದ್ರೆ ಇಲ್ಲಿ ಆಧಾರ ತೋರಿಸ್ಕೊಳ್ಳಿ, ಪ್ರೀತಿ ತೋರಿಸಿ, ಉಪಾಸನೆಯಲ್ಲಿ ಶ್ರದ್ಧೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಶಿವಮಾಣ. ಅಂತರಿಕ್ಷೋದರ ಕೋಶೋ ಭೂಮಿ ಬುದ್ಧೋನು ಜೀರ್ಯತೆ ಸತ್ಯ ಜೋರಸ್ಯೋತ್ತರಂ ಬಿಲಂ ಸೇಷ ಕೋಶೋ ವಸುಧಾರ ತಸ್ಮಿನ್ ವಿಶ್ವಮಿದಗುಂಷಿತಾಂ. ಅಂತರಿಕ್ಷೋದರ ಕೋಶಃ ಭೂಮಿಬುದ್ಧಃ ನ ಗೀರ್ಯತೆ ಶಃ ಹಿ ಅಸ್ಯ ಶಕ್ತಯಃ ಯೌಃ ಅಸ್ಯ ಉತ್ತರಂ ಬಿಲಂ ಸಹ ಏಷಃ ಕೋಶಃ ವಸುಧಾರಃ ತಸ್ಮಿನ್ ವಿಶ್ವಂ ಇದಂ ಶಿತಂ. ಹಿಂದೆ ಆಸ್ತಿ ವೀರೋಜ ಆಯ್ತು ಹಿಂದ್ ಬೆಳಿತು. ಇವನ ವಂಶದಲ್ಲಿ ವೀರನಾದ ಮಗ ಹುಡ್ತಾನೆ ಅಂತ ಹೇಳಿತ್ತು. ಆಮೇಲೆ ಇದನ್ನ ವೀರನಾದ ಮಗ ಹುಟ್ಟೋದಕ್ಕೆ ಏನ್ ಮಾಡ್ಬೇಕು ಅಂತ ಉಪಾಸನೆ ಹೇಳ್ಬೇಕಾಯ್ತು. ಅದೇನ್ ಮಾಡ್ತು, ಮತ್ತೆ ಶಾಂಡಿಲ್ಯ ವಿದ್ಯೆ ಹೇಳ್ಬಿಡ್ತು. ಶಾಂಡಿಲ್ಯ ವಿದ್ಯೆ ಹೇಳ್ಬಿಟ್ಟು ಇವಾಗ ಅವ್ರಿಗೆ ಜ್ಞಾಪಕ ಆಯ್ತು ಹಿಂದಿಂದು, ಅದನ್ನ ಹೇಳ್ಬೇಕಾಯ್ತು ಅಂತ. ಅದಕ್ಕೋಸ್ಕರವಾಗಿ ಮಗನಿಗೆ ದೀರ್ಘಾಯುಷ್ಯ ಬರುವುದಕ್ಕೋಸ್ಕರವಾಗಿ ಈ ಉಪಾಸನೆ ಒಂದು, ಮತ್ತು ಜೊತೆಯಲ್ಲಿ ವಿಪರೀತವಾದ ಐಶ್ವರ್ಯವಂತನಾಗೋದಕ್ಕೂ ಎಲ್ಲಾ ತರಹದ ಏಳಿಗೆ ಹೊಂದುವುದಕ್ಕೂ ಒಂದು ಉಪಾಸನೆ. ಏನು ಉಪಾಸನೆ ಅಂದ್ರೆ ಇಡೀ ವಿಶ್ವವನ್ನೇ ಭಾವನೆ ಮಾಡೋದು. ಏನು ಅಂತ, ಅಂತರಿಕ್ಷ ಉದರ, ನಮ್ಗೆ ಹೇಗೆ ಒಂದು ಹೊಟ್ಟೆ ಇದೆಯೋ ಈ ವಿಶ್ವಾತ್ಮನಾದ ಪರಮಾತ್ಮನಿಗೆ ಆಕಾಶವೇ ಹೊಟ್ಟೆ. ಆಮೇಲೆ ಅಡಿಗೊಂದು ಬಾಟಮ್ ಇರ್ಬೇಕಲ್ಲ, ಯಾಕಂದ್ರೆ ಹಾಕಿದ ಪಾತ್ರೆಗೆ ಬರೀ ಬಾಟಲ್ ಇಂದ ಹಾಲು ನೀರು ಹಾಕಿದ್ರೆ ಅದು ಇರುತ್ತೆ. ಅದು ತಳವ ಇಲ್ಲ ಅಂದ್ರೆ ಹಾಕಿದ್ರೆ ಏನಾಗುತ್ತೆ, ಹೋಗ್ಬಿಡುತ್ತೆ. ಈಗ ಭೂಮಿ ಬುದ್ಧ, ಭೂಮಿ ಅದಕ್ಕೆ ಬಾಟಮ್, ಬುದ್ಧ ಅಂದ್ರೆ ಟ್ರಂಕ್ ಅಂತ ಅರ್ಥ, ಅಂದ್ರೆ ಬುಡ ಅಂತ ಅರ್ಥ. ಈ ಜಾಗದಲ್ಲಿ ಬೇಸ್ ಅಂತ, ಅದಕ್ಕೆ ತಳ ಅಂತ ಹೇಳಿ ಕನ್ನಡದಲ್ಲಿ. ಭೂಮಿಯೇ ತಳ, ಅಂತರಿಕ್ಷವೇ ಇದರ ಹೊಟ್ಟೆ, ಕೋಶ. ಇದು ನಜೀರಿಯ, ಇದು ಮುಪ್ಪಾಗೋಲ್ಲ. ನಮ್ಮ ಹೊಟ್ಟೆಗೆ ಡಿಹೈಡ್ರೇಷನ್ ಆಗುತ್ತೆ ಅಥವಾ
ಫುಡ್ ಪಾಯ್ಸನ್ ಆಗುತ್ತೆ, ಏನೇನೋ ಆಗುತ್ತೆ. ಈ ಅಂತರಿಕ್ಷವೆಂಬ ಉದರಕ್ಕೆ ಅದಕ್ಕೆ ಫುಡ್ ಪಾಯ್ಸನ್ ಆಗೋದು ಅಥವಾ ಡಿಹೈಡ್ರೇಷನ್ ಆಗೋದೆಲ್ಲ ಆಗೋದೇ ಇಲ್ಲ. ವಿಚಿತ್ರವಾದಂತಹ ಅಂತರಿಕ್ಷ ಅನ್ನುವಂಥ ಹೊಟ್ಟೆ, ಆ ಅಂತರಿಕ್ಷವೇ ಅದು ಕೋಶ ಅನ್ನೇನೋ, ಹೇಗೆ ರೇಷ್ಮೆ ಒಳಗೆ ಒಂದು ಕೋಶ ಇರುತ್ತೋ ಅದು ರೇಷ್ಮೆದು, ಅದ್ರೊಳಗೆ ಹುಳ ಇರುತ್ತೆ. ಹಾಗೆ ಇಡೀ ಅಂತರಿಕ್ಷ ಅನ್ನೋ ಕೋಶಕ್ಕೆ ಭೂಮಿಯೇ ತಳವಾಗಿದ್ಬಿಟ್ಟು ಇದು ಮುಪ್ಪಾಗದೆ ಇರೋದು ಭಾವನೆ ಮಾಡು. ದಿಶೋ ಹ್ಯಸ್ಯ ಸ್ರಕ್ತಯ, ಸ್ರಕ್ಕನೆ ಇದು ಹೇಗೆ ಇದು 4 ಗೋಡೆ ಇದೆಯೋ ಅದು ಡಬ್ಬಿಗೆ 4 ಇದಿರುತ್ತೆ. ಯಾಕೆ ಅದಕ್ಕೆ ಅಕ್ಕಿ ಬೇಳೆ ಹಾಕಿದ್ರೆ 4 ಕಡೆ ಇದ್ದ ನಿಲ್ಲುತ್ತೆ, ಇದು ಹೋಗ್ಬಿಡುತ್ತೆ. ಹಾಗೆ ದಿಕ್ಕುಗಳೇ ಇದಕ್ಕೆ 4 ಗೋಡೆಗಳು, ಸ್ರಕ್ತಯಗಳು. ಅಂತರಿಕ್ಷ ಅನ್ನುವಂತಹ ಹೊಟ್ಟಿಗೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅನ್ನುವಂತಹ 4 ಇದು ಪ್ಲೇಟ್ಗಳು, 4 ಪ್ಲೇಟ್ ಬಿಗಿಯಾಗಿದೆ. ಅಡಿಗಡೆಯಲ್ಲಿ ಭೂಮಿ ಇದೆ. ಜೌರಸ್ಯ ಉತ್ತರ, ಮೇಲ್ಗಡೆ ತೂತ ಜುಲೋಕದಿಂದ ತುಂಬಿದ್ದಾರೆ. ಏನನ್ನ ಶೇಷ ಕೋಶು ವಸುಧಾನ, ವಸುವಿನ ಸಂಪತ್ತು. ವಸು ಧಿನೋತಿ ಅಥವಾ ವಸು ಧತ್ತೆ, ವಸುಧಾನ ಸಂಪತ್ತನ್ನು ಇಟ್ಕೊಂಡಿದೆ. ಎಲ್ಲ ಸಂಪತ್ತು ಭೂಮಿಯಲ್ಲೇ ಇರೋದು. ಬಂಗಾರಲ್ಲ ಎಲ್ಲಿದೆ, ವಜ್ರ ಎಲ್ಲಿದೆ, ಬೆಳ್ಳಿ ಎಲ್ಲಿದೆ, ಇಲ್ಲ ನವರತ್ನಗಳೆಲ್ಲ ಎಲ್ಲಿದೆ, ಏನು ಭೂಮಿ ಮೇಲೆ ಇರೋದು. ಆ ಭೂಮಿಯ ಮೇಲೆ ಎಲ್ಲಾ ನೀವು ಹೇಳ್ತಿದ್ರೆ ಅಷ್ಟೇ ಅಲ್ಲ, ಗಿಡ ಮರ ಬಳ್ಳಿಗಳು ಸಂಪತ್ತೆ, ವಿದ್ಯೆಯು ಸಂಪತ್ತೆ, ಜ್ಞಾನ ಸಂಪತ್ತು, ಆಮೇಲೆ ನಡವಳಿಕೆ ಸಂಪತ್ತು, ಆಮೇಲೆ ವಿದ್ಯಾ ಕರ್ಮ ಸಂಪತ್ತು, ಆಮೇಲೆ ಭೌತಿಕ ಸಂಪತ್ತು, ಎಲ್ಲಾ ಸಂಪತ್ತು ಈ ಕೋಶದೊಳಗಿದೆ. ಯಾವ ಕೋಶದೊಳಗೆ? ಏಷ ಕೋಶೋ ವಸುಧಾನ, ವಸುಧಾನ ಸಂಪತ್ತಿನ ಇಟ್ಕೊಂಡಂತಹ ಕೋಶ ಇದು. ಈ ಭೂಲೋಕ 4 ದಿಕ್ಕುಗಳೇ ಇದಕ್ಕೆ ಗೋಡೆಗಳು, ಭೂಮಿಯೇ ಅಡಿಗಡೆಯ ಪ್ಲೇಟು, ಜುಲೋಕವೇ ಅದರ ಬಿಲ, ಇದ್ರ ಒಳಗೆ ಸಮಸ್ತ ಸಂಪತ್ತು ಇದೆ. ಸ್ವಸ್ಮಿನ್ ವಿಶ್ವಮಿದೆ, ಇಡೀ ವಿಶ್ವವೆಲ್ಲವೂ ಈ ಕೋಶದೊಳಗಿದೆ ಅಂತ ಭಾವನೆ ಮಾಡ್ಬೇಕಂತೆ. ಈ ಭಾವನೆಗೆ ಹೇಳ್ತಾ ಇರೋದು. ನಿಂಗೆ ಏನು ಇಲ್ಲ ಅಂತ ಕೊರತೆ ಬೇಡ, ನಿಮ್ಗೆ ಮಸಲಕ್ಷ್ಮಿ ಓದಿರ್ಬಾರ್ದು. ಗುರುಗಳೇ, ಸ್ರಕ್ ಅಂತ ಇದೆಯಲ್ಲ, ಸ್ರಕ್ ಅಂದ್ರೆ ಹಗ್ಗ ಅಂತ ಮುಂಚೆ ಅಲ್ಲ, ಸ್ರಕ್ಕಲ್ಲ ಇದು, ಸ್ರಕ್ತಯ. ಸ್ರಕ್ತಿ ಸ್ರಕ್ತಯ ಶಬ್ದವೇ ಬೇರೆ, ಸ್ರಕ್ಕಲ್ಲ ಇದು. ಸ್ರಕ್ತಿಗೆ ಬಹುವಚನ ಸ್ರಕ್ತಯ. ಸ್ರಕ್ತಿ ಸ್ರಕ್ತಯ. ಸ್ರಕ್ತಿ ಬೇರೆ, ಸ್ರಕ್ ಬೇರೆ. ತುಂಬಾ ಐತೆ ಸರಿಯಾಗಿ ಬಿಡಿಸ್ಕೊಂಡಿಲ್ಲ. ದಿಕ್ಕುಗಳು ಇದಕ್ಕೆ ಸ್ರಕ್ತಿಗಳು ಅಂದ್ರೆ 4 ದೊಡ್ಡ ದಪ್ಪನೆ ಇದು. ಈ ಏನಾದ್ರೆ ಚಳು ಚಿನ್ನದಂತ ಇದ ಬಿಟ್ರೆ ಗಟ್ಟಿ ಆಗ್ಬಿಟ್ಟು ಹರ್ಕೊಂಡು ಹೋಗ್ಬಿಡುತ್ತೆ ಆ ಗೋಡೆ. ಈ ಭಾರಿ ಸ್ಟ್ರಾಂಗ್ ಆಗಿರ್ತಕ್ಕಂಥ 4 ಗೋಡೆ. ಕ್ಷಿಪಣಿ ಎಲ್ಲ ಹೋಗ್ಬೇಕಾದ್ರೆ ಬ್ರೇಕ್ ಮಾಡ್ಬೇಕಲ್ಲ, ಬ್ರೇಕ್ ಮಾಡಕ್ ಆಗಲ್ಲ ಅದನ್ನ. ಅಂತ ದಿಕ್ಕುಗಳು ಅನ್ನುವಂತಹ ಭಾರಿ 100 ಕಿಲೋಮೀಟರ್ ದಪ್ಪದ ಒಂದು ಭಾರಿ ಸ್ಟ್ರಾಂಗ್ ಗೋಡೆ ದಿಕ್ಕಿದೆ. ಅದು ಎಲ್ಲಾ ವಿಶ್ವವೂ ಅದು ಕೂತ್ಕೊಂಡಿದೆ, ಎಲ್ಲಾ ಸಂಪತ್ತು ಇದೆ. ವಸುಧಾನ ಅಂತ ಇದಕ್ಕೆ ಹೆಸರು. ವಸುಲಕ್ಷ್ಮಿಯಾಗಿ ವಸುಧಾನ ಎಲ್ಲ ಹೊತ್ಕೊಂಡಿದೆ ಅಂತ. ಈ ವಿಶ್ವ ಅನ್ನುವಂತಹ ಕೋಶದೊಳಗೆ ಸಮಸ್ತ ಸಂಪತ್ತು ಇದೆ. ಮುಂದಕ್ಕೆ ಅದ ಕಥೆ ಮುಂದೆ ಹೇಳ್ತಾರೆ, ಮುಂದೆ ಏನು ಅಂತ. ಅದಕ್ಕೆ ಒಂದು ತಸ್ಯ ಪ್ರಾಚೀನ ಜುಹೂರ್ ನಾಮ, ಆ ಪೂರ್ವ ದಿಕ್ಕಿಗೆ ಜುಹು ಅಂತ ಹೆಸರು. ಸಹಮಾನ ನಾಮ ದಕ್ಷಿಣ ದಕ್ಷಿಣ ದಿಕ್ಕಿಗೆ ಸಹಮಾನ, ಪಶ್ಚಿಮ ದಿಕ್ಕಿಗೆ ರಾಗಿ, ಉತ್ತರ ದಿಕ್ಕಿಗೆ ಸುಭೂತ ಅಂತ. ಇದು ಒಂದೊಂದು ದಿಕ್ಕಿನ ಗೋಡೆಗೂ ಒಂದೊಂದು ಹೆಸರು, ಒಂದೊಂದು ಇದಕ್ಕೆ ಪ್ಲೇಟ್ಗೆ ಅದು ಹೊರ್ಕೊಂಡಿರೋದು. ಅದ ಕರು, ಅದ ಮಗು ಯಾರು? ವಾಯುವೇ ಅದರ ಮಗು. ವಾಯು ದಿಶಾಂಬತ್ಸ. ಇದನ್ನು ಯಾರು ಉಪಾಸನೆ ಮಾಡ್ತಾನೋ ಅವನಿರುವವರೆಗೂ ಅವನ ಮಕ್ಕಳು ಅವ್ರ ಕಣ್ಮುಂದೆ ಹೋಗೋದಿಲ್ಲ ಅಂತ ಕಥೆ. ಸಾಕು. 9 ಗಂಟೆ. निराकरण